ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮ್ಮೆಲ್ಲರಿಗೂ ನಾನು ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತೇನೆ. ನಾನು ಬರೋದು ತಡಮಾಯಿತು, ದಯಮಾಡಿ ಕ್ಷಮಿಸ್ರಿ. ಅಲ್ಲಿ ನನಗೆ ಸಂದೇಶದ ಸಂದರ್ಭ ಸ್ವಲ್ಪ ತಡವಾಯಿತು, ಹಾಗಾಗಿ ಇರಲಿ. ಥ್ಯಾಂಕ್ ಯು ಬ್ರದರ್. ಕರ್ತನ ಚಿತ್ತವಾದರೆ ನಾವೀಗ ಆದಿಕಾಂಡದಲ್ಲಿ ಯೇಸು ಕ್ರಿಸ್ತನ ಶಿಲುಬೆ ಕುರಿತಾಗಿ ನಾವು ಧ್ಯಾನಿಸೋಣ. ನಾನು ಈ ಸೀಸನ್ನಲ್ಲಿ ಅಧಿಕವಾಗಿ ಹಳೆ ಒಡಂಬಡಿಕೆಯಿಂದ ಯೇಸು ಕ್ರಿಸ್ತನ ಶಿಲುಬೆಯನ್ನು ನಾನು ಮಾತನಾಡಿದೆ. ನಿಮ್ಮ ಮಧ್ಯೆಯೂ ಅದರ ಕುರಿತಾಗಿ ಕೆಲವು ಸಂಗತಿಗಳನ್ನ ಮಾತನಾಡಲಿಕ್ಕೆ ದೇವರಾತ್ಮ ನನ್ನನ್ನು ಬಲಪಡಿಸಲಿ. ಆದಿಕಾಂಡದ 3 ಸಂದರ್ಭಗಳಲ್ಲಿ ದೇವರು ಯೇಸುಕ್ರಿಸ್ತನ ಮುಖಾಂತರ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮನ್ನು ಮಕ್ಕಳನ್ನಾಗಿ ಪಡ್ಕೊಂಡ ಭಾಗದ ವಿವರಣೆ ನಮಗೆ ಅಧಿಕವಾಗಿ ಸಿಗ್ತದೆ. ಆರಂಭದ 3 ಸಂದರ್ಭಗಳು. ನನಗೊಂದೊಳ್ಳೆ ಸಮಯ ಆದರೆ ನಾನು ಆ 3 ಸಂದರ್ಭ ಈಗ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಹೊಸ ಒಡಂಬಡಿಕೆಯಲ್ಲಿ ಹೇಳುವಂಥ ವಾಕ್ಯ ಅದು ನಮಗೆ ಹಳೆ ಒಡಂಬಡಿಕೆಯಲ್ಲಿ ನಮಗೆ ಸಿಗ್ತದೆ. ಹಾಗಾದರೆ ದೇವರು ಅಲ್ಲಿ ಏನು ಮಾಡ್ದ, ಅಲ್ಲಿ ಕ್ರಿಸ್ತನನ್ನು ಹೇಗೆ ತೋರಿಸ್ತಾನೆ, ಶಿಲುಬೆನ ಹೇಗೆ ತೋರಿಸ್ತಾನೆ, ಮುಖ್ಯವಾದ ವಿಷಯ. ಹಲ್ಲೆಲೂಯಾ. ಮತ್ತೊಮ್ಮೆ ಹೇಳ್ತೇನೆ, ದೇವರು ನಮಗೆ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನನ್ನು ಹೇಗೆ ತೋರಿಸ್ತಾನೆ, ದೇವರ ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ಭಾಗಗಳನ್ನ ಹೇಗೆ ತೋರಿಸ್ತಾನೆ, ಇದು ಪ್ರಾಮುಖ್ಯವಾದ ವಿಷಯ. ನಾವು ಒಂದೊಂದೇ ವಾಕ್ಯ ಭಾಗಗಳನ್ನ ಗಮನಿಸ್ತಾ ಹೋಗೋಣ. ಆರಂಭಕ್ಕೆ ಒಂದು ವಚನ, ಗಲಾತ್ಯ 4ನೇ ಅಧ್ಯಾಯ 4-5 ವಚನ. ಬೈಬಲ್ ಓದೋರಿದ್ದೀರಾ ಜೋರಾಗಿ? ಗಲಾತ್ಯ 4ನೇ ಅಧ್ಯಾಯ 4-5 ವಚನಗಳು. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ಆಮೆನ್. ಇಲ್ಲಿರುವಂಥ ಪ್ರತಿ ವಚನ ಬಹಳ ಪ್ರಾಮುಖ್ಯ. ಕಾಲವು ಪರಿಪೂರ್ಣವಾದಾಗ, ಹಾಗಾದರೆ ದೇವರು ಎಲ್ಲವನ್ನ ತಾನು ನೇಮಿಸಿದ ಕಾಲಕ್ಕೆ ಮಾಡುವಂಥ ದೇವರು. ಆಮೆನ್. ನಿಮಗೆ ಫ್ಯಾನ್ ಶಬ್ದ ಜಾಸ್ತಿ ಇದೆ ಮತ್ತು ಬಿಸಿಲಿರೋದ್ರಿಂದ ಓಕೆ. ದೇವರು ತನ್ನ ಕಾಲದಲ್ಲಿ ಕಾರ್ಯ ಮಾಡುವ ದೇವರು. ಅಲ್ಲಿ ನಂತರದ ಮಾತು ಬಹಳ ಪ್ರಾಮುಖ್ಯ. ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟ. ಎಲ್ಲರೂ ಹೇಳ್ರಿ, ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟ. ನಂತರದಲ್ಲಿ ಧರ್ಮಶಾಸ್ತ್ರ ಅಧೀನರಾದವರನ್ನು ಒಂದು ವೇಳೆ ಇಸ್ರೇಲರಾಗ್ತಾರೆ. ನಂತರದಲ್ಲಿ ಅವ್ರನ್ನ ವಿಮೋಚಿಸಬೇಕೆಂತಲೂ ಪುತ್ರರ ಪದವಿ, ಇದನ್ನು ಎಲ್ಲರಿಗೂ ಮಕ್ಕಳ ಅವಸ್ಥೆನ ದೊರಕಿಸಬೇಕಂತೇಳಿ. ಹಲ್ಲೆಲೂಯಾ. ಅಲ್ಲಿಗೆ ನಮಗೆ ಪುತ್ರರ ಪದವಿಯನ್ನು ದೊರಕಿಸಬೇಕು ಅನ್ನುವಂಥ ವಿಚಾರ ಅಲ್ಲಿ ಬಂದ ಕೂಡಲೇ ನಮಗೆ ಅರ್ಥವಾಗಲಿ, ನಾವದನ್ನು ಕಳಕೊಂಡಿದ್ದೇವೆ. ಮಾತು ತೆಗೆದು ಕೂಡಲೇ ನಾವು ದೇವರಿದ್ದಾನೆ, ದೇವರಿಗೆ ನಾವು ಮಕ್ಕಳು ಅಂತ ಹೇಳುವುದಕ್ಕೆ ನಮಗಿಲ್ಲಿ ಅವಕಾಶ ಇಲ್ಲ. ಲೋಕ ಹಾಗೆ ಮಾತನಾಡ್ಬೋದು, ಆದರೆ ವಾಕ್ಯ ನಮ್ಮನ್ನು ಸರಿ ದಿಶೆಯಲ್ಲಿ ಅದನ್ನು ನಮ್ಮನ್ನು ನಡೆಸ್ತದೆ. ಹಾಗಾದರೆ ಪುತ್ರರ ಪದವಿಯನ್ನು ದೊರಕಿಸಬೇಕಂತಲೇ ದೇವರು ಮಾಡಿದ್ದೇನು, ತನ್ನ ಮಗನನ್ನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಮತ್ತು ಧರ್ಮಶಾಸ್ತ್ರಾಧೀನನಾಗಿ ಆತನನ್ನು ಕಳಿಸ್ತಾನೆ. ಈ ಸಂಗತಿಯನ್ನು ನಾವೀಗ ಪ್ರಾಮುಖ್ಯವಾಗಿ ಧ್ಯಾನಿಸೋಣ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ದಯಮಾಡಿ ನೀನು ನಮ್ಮ ಸಂಗಡ ಮಾತನಾಡಿ, ನಮಗೆ ದಯಮಾಡಿ ಕಲಿಸು, ನಮಗೆ ನೀನು ಬೋಧಿಸು ಸ್ವಾಮಿ. ನಿನ್ನ ವಾಕ್ಯವನ್ನು ಗ್ರಹಿಸುವಂಥ ದಯೆಯನ್ನು ನಮಗೆ ಅನುಗ್ರಹಿಸು. ಪ್ರೀತಿಯ ಪರಿಶುದ್ಧಾತ್ಮನೇ, ಶ್ರೇಷ್ಠ ಬೋಧಕನೇ, ನೀನು ನಮಗೆ ಬರೆಸಿಕೊಟ್ಟಿರುವ ವಾಕ್ಯ, ನಮ್ಮದೇ ಭಾಷೆಯಲ್ಲಿ ದೊರಕಿಸಿಕೊಟ್ಟಿರುವ ವಾಕ್ಯ, ಇದನ್ನು ನಾವು ಗ್ರಹಿಸುವುದಕ್ಕೂ ಈ ವಾಕ್ಯದೊಳಗಿರುವಂಥ ನಿನ್ನ ಜೀವವನ್ನು, ಆಶೀರ್ವಾದವನ್ನು, ಕೃಪೆ, ಅಭಿಷೇಕವನ್ನು ನಾವು ನಮ್ಮ ಜೀವಿತದಲ್ಲಿ ಕಾಣುವುದಕ್ಕೂ ಈ ವಾಕ್ಯ ನಮ್ಮನ್ನು ರೂಪಿಸಲಿಕ್ಕಾಗುವಂತೆ ನಮ್ಮನ್ನು ಬಿಟ್ಟುಕೊಡ್ತೇವೆ. ನಮಗೆ ಸಹಾಯ ಮಾಡಿರಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ದೇವರು ನಮ್ಮನ್ನು ಮಕ್ಕಳನ್ನಾಗಿ ಪಡ್ಕೊಳ್ಳುವುದಕ್ಕೆ ಮನಸ್ಸು ಮಾಡಿದ್ದಾನೆಂಬುದಾಗಿ ನಾವಿಲ್ಲಿ ಓದುವುದಾದರೆ, ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ತನ್ನ ಮಕ್ಕಳನ್ನಾಗಿ ಆತನು ಸೃಷ್ಟಿಸಲಿಲ್ವೇ ಎನ್ನುವಂಥ ಒಳ್ಳೆಯ ಪ್ರಶ್ನೆಯನ್ನು ನಾವು ಕೇಳ್ಬೋದು. ಆದರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ದಯಮಾಡಿ ಓದಿ ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ ಕೊನೆಯ ವಚನ. ಲೂಕ 3ನೇ ಅಧ್ಯಾಯದ ಕೊನೆಯ ವಚನದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿಸಿದ್ದು ತನ್ನ ಮಕ್ಕಳನ್ನಾಗಿ ಎಂಬುದನ್ನು ಅದು ಸ್ಪಷ್ಟೀಕರಿಸ್ತದೆ. ಇದೆ. ಏನು ಹೇಳ್ತದೆ ಇಲ್ಲಿ? ಇವನು ಸೇತನ ಮಗನು. ಫಸ್ಟ್ ಇವನು ಎನೋಷನ ಮಗನಿರಬೇಕಲ್ಲ,
ಇರಲಿ ಪರವಾಗಿಲ್ಲ. ಇವನು ಎನೋಷನ ಮಗನು, ಇವನು ಸೇತನ ಮಗನು, ನಂತರದಲ್ಲಿ ಇವನು ಆದಾಮನ ಮಗನು. ಈಗ ಆದಾಮನ ಯಾರ ಮಗ? ಯಾರ ಮಗ? ಹಾಗಾದರೆ ಸೃಷ್ಟಿಯಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿಸಿದ್ದೆ ತನ್ನ ಮಗುವನ್ನಾಗಿ ಅಥವಾ ತನ್ನ ಮಗನನ್ನಾಗಿ. ಆದರೆ ಸೃಷ್ಟಿಯಲ್ಲಿ ಮಗನನ್ನಾಗಿ ಸೃಷ್ಟಿಸಿದ ಮೇಲೆ ಮತ್ತೆಯಾಗಿ ಮಗನಾಗಿ ಪಡಕೊಂಡ, ಮಗನ ಸ್ಥಾನ ತಿರುಗಿ ಯಾಕೆ ಕೊಟ್ಟ? ಕೆಲವು ಮಾತುಗಳು ಗಾಬರಿ ಬೀಳಿಸ್ತದೆ. ಯಾವ ರೀತಿ ಅಂತ ಹೇಳಿದರೆ, ದೇವರು ನಮ್ಮನ್ನು ಮಕ್ಕಳನ್ನಾಗಿ ತಕ್ಕೊಂಡ, ದತ್ತುಪುತ್ರರನ್ನಾಗಿ ತಕ್ಕೊಂಡ. ಯಾವ್ದು ಇಷ್ಟ ಆಗುತ್ತೆ? ಮಕ್ಕಳು ಅಂದ್ರೆ ಇಷ್ಟ ಆಗುತ್ತಾ, ದತ್ತುಪುತ್ರ ಅಂದ್ರೆ ಇಷ್ಟ ಆಗುತ್ತಾ? ಆದ್ರೆ ನಾವು ಅದನ್ನು ಕಳಕೊಂಡದ್ರಿಂದ ದತ್ತುಪುತ್ರರು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಯಾವುದೋ ಮಗು ನಮ್ಮ ಕುಟುಂಬಕ್ಕೆ ಸೇರಿಕೊಳ್ಳುವುದಕ್ಕೆ ಅರ್ಹತೆ ಇಲ್ಲದ ಮಗುವಿಗೆ ಮತ್ತೆ ನಮ್ಮ ಕುಟುಂಬದಲ್ಲಿ ಮಗುವಾಗುವುದಕ್ಕೆ ಅವಕಾಶ ಕೊಟ್ಟ ವಿಧದಲ್ಲಿ ನಾವು ಅರ್ಹತೆ ಕಳಕೊಂಡವರಿಗೀಗ ಅರ್ಹತೆ ಒದಗಿಸಿ ಕೊಡ್ತಾನಲ್ಲ ತನ್ನ ಕೃಪೆಯ ಮೂಲಕ. ಆ ಮಾತು ಬರ್ತದೆ. ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಮಾತುಗಳು ಬರ್ತದೆ. ಹಾಗಾದರೆ ಕಳಕೊಂಡ ಭಾಗವನ್ನು ಮತ್ತೊಂದು ವಚನ ಬಹಳ ಚೆನ್ನಾಗಿ ವಿವರಿಸ್ತದೆ. ಆ ವಚನಕ್ಕೆ ಹೋಗೋಣ. ಇಬ್ರಿಯ 2ನೇ ಅಧ್ಯಾಯ 14ನೇ ವಚನ. ಇಬ್ರಿಯ 2:14. ಸಾಧ್ಯವಾದರೆ ಇದು ಆರಂಭದ 3-4 ಪದಗಳನ್ನ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಓದಿದ್ರೆ ಒಳ್ಳೇದಿತ್ತು. ಓಕೆ, ಓದಿ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಸಾಕು ಇನ್ನೊಂದ್ಸತಿ ರಿಪೀಟ್. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಏನರ್ಥ ಆಯ್ತು? ಇಂಗ್ಲಿಷಲ್ಲಿ ಯಾರಾದ್ರೂ ಓದೋರಿದ್ದೀರಾ? Since the children have flesh and blood, he too shared in their humanity, so that by his death he might break the power of him who holds the power of death, that is the devil. ನಿಮ್ಮ ಹತ್ರ KJV ಇದೆಯಾ? ಇಲ್ಲಿ ಪಾರ್ಟೇಕರ್ಸ್ ಅನ್ನುವಂಥ ಒಂದು ಪದ ಬರ್ತದೆ, ಅದು ಬಹಳ ಚೆನ್ನಾಗಿದೆ. For as much then as the children are partakers of flesh and blood. ಎಲ್ಲರೂ ರಕ್ತ ಮಾಂಸ, ಮಕ್ಕಳು ರಕ್ತ ಮಾಂಸಧಾರಿಗಳಾದರು ಎಂಬುದಾಗಿ ಬರ್ದದೆ ಅಲ್ಲ, ಅಲ್ಲಿ ಬೇರೆ ಕನ್ನಡದಲ್ಲಿ ಮಾಂಸಧಾರಿಗಳು ಇಲ್ಲ, ರಕ್ತ ಮಾಂಸಧಾರಿ. ಹಾಗಾದರೆ ಮಕ್ಕಳು ರಕ್ತ ಮಾಂಸಧಾರಿ, ಇದರ ಅರ್ಥ ಮಕ್ಕಳ ಭಾಗವೇ ಬೇರೆ, ರಕ್ತ ಮಾಂಸದ ಭಾಗವೇ ಬೇರೆ. ಮತ್ತೊಂದ್ಸತಿ ಹೇಳ್ತೇನೆ, ಮಕ್ಕಳ ಭಾಗವೇ ಬೇರೆ, ರಕ್ತ ಮಾಂಸದ ಭಾಗವೇ ಬೇರೆ. ಮಕ್ಕಳು ಎಂಬುದಾಗಿ ಹೇಳುವಾಗ ನಾನು ನೇರ ಅರ್ಥಕ್ಕೆ ಬರ್ತಾನೆ, ದೇವರ ಸ್ವಭಾವ ದೇವರ ಸ್ವರೂಪ ಧರಿಸಿದವರು. ಮಕ್ಕಳು ಎಂಬುದಾಗಿ ಹೇಳುವಾಗ ದೇವರ ಸ್ವಭಾವ ದೇವರ ಸಾರೂಪ್ಯ ಧರಿಸಿದವರು. ರಕ್ತ ಮಾಂಸ ಎನ್ನುವಾಗ ಯಾರು ಗಾಬರಿ ಆಗಬೇಡ್ರಿ, ರಕ್ತ ಮಾಂಸ ಎಂಬುದಾಗಿ ಹೇಳುವಾಗ ಪಾಪದ ಸ್ವಭಾವ, ಶಾಪದ ಸ್ವಭಾವ, ಮರಣದ ಸ್ವಭಾವ, ಇನ್ನೂ ಮುಂದುವರೆದು ಹೋಗ್ತಾನೆ, ಸೈತಾನನ ಸ್ವಭಾವ, ಸೈತಾನನ ಸಾರೂಪಕ್ಕೆ ಹೋದವರು. ಒಂದು ವೇಳೆ ಅರ್ಥ ಆಗಲಿಕ್ಕೆ ಬೇರೆ ಏನಾದರೂ ಉದಾಹರಣೆ ತಗೊಂಡ್ರೆ, ಶ್ರೀಮಂತ ಬಡವನಾದ, ಮಕ್ಕಳು ರಕ್ತ ಮಾಂಸಧಾರಿ ಆದರು, ಶ್ರೀಮಂತ ಬಡವನಾದ, ರಾಜಕುಮಾರ ಭಿಕ್ಷುಕನಾದ, ಅಥವಾ ರಾಜಕುಮಾರ ಅರಸನ ಮಗ ಭಿಕಾರಿ ಆದ. ಹೇಗೆ ಆ ಪದಗಳು ಸರಿ ಅರ್ಥ ಕೊಡ್ತದೋ ಇದು ಹಾಗೆಯೇ. ಮಕ್ಕಳೆನ್ನುವಾಗ ದೇವರ ಸ್ವರೂಪ ದೇವರ ಸ್ವಭಾವದವರು, ರಕ್ತ ಮಾಂಸ ಎಂಬುದಾಗಿ ಹೇಳುವಾಗ ಸೈತಾನನ ಸ್ವರೂಪ ಸೈತಾನನ ಸ್ವಭಾವದವರು. ಯಾರಿಗಾದರೂ ಈ ಮಾತು ತಗೊಳ್ಳಿ ಕಷ್ಟ ಆಗತ್ತಾ? ಸರಿ, ಯೇಸು ಕ್ರಿಸ್ತನ ವಿವರಣೆಗಳಲ್ಲಿ ಅದನ್ನು ತಕ್ಕೊಳ್ಳೋಣ, ನಂತರ ಹಳೆ ಒಡಂಬಡಿಕೆಯಿಂದಲೂ ತಕ್ಕೊಳ್ಳೋಣ. ದಯಮಾಡಿ ಓದಿ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 23ನೇ ವಚನ. ಮತ್ತಾಯ 16:23. आपको मेरे बात समझ में आता क्या बहन जी? आप विथ ಎಂತ ಹೇಳ್ತಾರೆ, ಮಾಸ್ಕ್. She understands only English. Sorry, what shall I do? Okay. ನೋಡು ಯಾವ ವಚನದಲ್ಲಿದ್ದೀರಿ? ಮತ್ತಾಯ 16:20.
23. ಇಲ್ಲಿ ಬಹಳ ವಿಚಿತ್ರ ಇದೆ. ಒಬ್ಬ ಪೇತ್ರನ ವಿಷಯದಲ್ಲಿ ದೇವರು ಎಷ್ಟೆಲ್ಲ ತೋರಿಸ್ತಾನೆ. ಯೇಸು ಸ್ವಾಮಿ ಫಿಲಿಪ್ಪಿ ಕೈಸರ ಪಟ್ಟಣಕ್ಕೆ ಪ್ರವೇಶಿಸ್ತಿದ್ದಾನೆ, ಶಿಷ್ಯರ ಜೊತೆ ನಡ್ಕೊಂಡು ಒಳಗೆ ಬರ್ತಿದ್ದಾನೆ. ಆಗ ಶಿಷ್ಯರಿಗೆ ಒಂದು ದಿಢೀರಂತ ಪ್ರಶ್ನೆ ಆಗ್ತಾನೆ, ಜನರು ನನ್ನ ಕುರಿತು ಏನು ಹೇಳ್ತಾರೆ ಅಂತೇಳಿ. ಶಿಷ್ಯರು ತಮಗೆ ಜನ ಮಾತಾಡುವಂಥ ಯಾವ ಸುದ್ದಿ ಒಬ್ಬೊಬ್ಬರು ಒಂದೊಂದು ಹೇಳಿದ್ರು. ನಿನ್ನನ್ನು ಒಬ್ಬರು ಕೆಲವರು ಸ್ಥಾನಿಕನಾದ ಯೋಹಾನ ಅಂತಾರೆ, ಕೆಲವರು ಎಲಿಯಾ ಅಂತಾರೆ, ಕೆಲವರು ಎರೇಮಿಯಾ ಅಂತಾರೆ, ಅಥವಾ ಪ್ರವಾದಿಗಳಲ್ಲೊಬ್ಬ ಅಂತಾರೆ. ಈ ರೀತಿ ಏನೇನೋ ಉತ್ತರ ಕೊಡ್ತಾ ಇದ್ರೆ ಯೇಸು ಸ್ವಾಮಿ ಜನರ ವಿಷಯದಲ್ಲಿದ್ದ ಪ್ರಶ್ನೆನ ಹಾಗೆ ಶಿಷ್ಯರಿಗೆ ತಿರುಗಿಸಿ ನೀವೇನಂತೀರಿ ಅಂತ ಕೇಳ್ಬಿಟ್ಟ. ಕೂಡಲೇ ಪೇತ್ರ 16ನೇ ವಚನದಲ್ಲಿ ಮಾತನಾಡ್ತಾನೆ, ನೀನು ಜೀವಸ್ವರೂಪನಾದ ದೇವರ ನೀನು ಬರಬೇಕಾದ ಮೆಸ್ಸಿಯನು ಜೀವಸ್ವರೂಪನಾದ ದೇವರ ಕುಮಾರನು. ಹಲ್ಲೆಲೂಯಾ. ಯೇಸು ಯಾರು? 16 ಯೇಸು ಯಾರು? ಎಲ್ಲರ ಬಾಯಲ್ಲಿ ಮಾತಿರಲಿ. ನಾನು ಹೇಳಿದೆಲ್ಲ ಕೇಳಿಸ್ಕೊಂಡ್ರ? ಎಲ್ಲರ ಬಾಯಲ್ಲಿ ಮಾತಿರಲಿ, ನಾನು ಕ್ರೈಸ್ತನಾಗಿ ಯೇಸು ಕ್ರಿಸ್ತನನ್ನು ನಂಬಿದ್ದರೆ ಈ ಒಂದು ಹೇಳಿಕೆ, ಈ ಒಂದು ವಿಶ್ವಾಸ ನನ್ನೊಳಗಿರಲೇಬೇಕು. ಬಹಳ ಪ್ರಬಲವಾದ ವಿಚಾರ. ನೀನು ಬರಬೇಕಾಗಿರುವ ಕ್ರಿಸ್ತನು, ಬರಬೇಕಾಗಿರುವಂಥ ಪದವನ್ನು ಧ್ಯಾನಿಸಬೇಕಾಗ್ತದೆ. ಇರಲಿ, ಬರಬೇಕಾಗಿರುವ ಕ್ರಿಸ್ತನು ಮತ್ತು ಜೀವಸ್ವರೂಪನಾದ ದೇವರ ಕುಮಾರನು. ಈ ಮಾತು ಹೇಳಿದ ಕೂಡಲೇ ಯೇಸು ಕ್ರಿಸ್ತನ ಹೇಳ್ತಾನೆ 17ನೇ ವಚನದಲ್ಲಿ, ಸೀಮೋನನ ಮಗನಾದ ಯೋಹಾನನೇ, ಈ ಗುಟ್ಟು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ ಅಥವಾ ರಕ್ತ ಮಾಂಸವಲ್ಲ. ನನಗೆ KJV ಮತ್ತೆ ಬೇಕು, 2 ಬೇಕು. ಓಕೆ, 17 ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ. ಆದರೆ ನೀವು ಕೆಳಗೆ ಹೋದರೆ ಇದೆ, ಸೈಮನ್ ಬಾರ್ಜೋನ, ಫಾರ್ ಫ್ಲೆಶ್ ಅಂಡ್ ಬ್ಲಡ್ ಹ್ಯಾತ್ ನಾಟ್ ರಿವೀಲ್ಡ್. ಅದ್ಮೇಲೆ ನರ ಮನುಷ್ಯ ಅಂದದನ್ನು ಇಲ್ಲಿ ರಕ್ತ ಮಾಂಸ ಅಂತ ಹೇಳ್ತದೆ. ಹಾಗಾದ್ರೆ ಎಲ್ಲರಿಗೂ ಅರ್ಥವಾಗಲಿ, ದೇವರ ಕುರಿತಾದ ಪ್ರಕಟಣೆ ನಾವು ಹೊಂದಿಕೊಳ್ಳುವಾಗಲ್ಲ, ಇದು ರಕ್ತ ಮಾಂಸದಿಂದ ಅಲ್ಲ, ಇದು ಪವಿತ್ರಾತ್ಮನಿಂದ, ದೇವರ ಆತ್ಮನಿಂದಲೇ. ಹಾಗಾದ್ರೆ ಈ ಗುಟ್ಟಿನಿಗೆ ತಿಳಿಸಿದವನು ಇಲ್ಲಿ ಹೇಳ್ತಿದ್ದಾನೆ, ಪರಲೋಕದಲ್ಲಿರುವ ನನ್ನ ತಂದೆ. ಪೇತ್ರ 16ನೇ ವಚನದಲ್ಲಿ ಹಾಗೆ ತಂದೆ ದೇವರ ಸ್ವರ ಕೇಳಿ ಹಾಗೆ ಮಾತನಾಡಿದ. ಈಗ ಮುಂದಿನ ಮಾತಿನಲ್ಲಿ ಹೀಗೆ ಹೇಳ್ತದೆ, ಯೇಸು ಕ್ರಿಸ್ತನೇ ಹೇಳ್ತಾನೆ, ನಾನೂ ನಿನಗೊಂದು ಮಾತನ್ನು ತಿಳಿಸ್ತೇನೆ. 18ನೇ ವಚನ. ಈಗ ತಂದೆ ದೇವರ ಸ್ವರ ಕೇಳಿದವನು ಈಗ ಪೇತ್ರ, ಈಗ ಯೇಸು ಕ್ರಿಸ್ತನ ಸ್ವರ ಕೇಳ್ತಾನೆ. ಇದೆಲ್ಲ ಆದಮೇಲೆ ಯೇಸು ಕ್ರಿಸ್ತನು ಮತ್ತೊಂದು ಹೆಜ್ಜೆಗೆ ಮುಂದೆ ಹೋಗ್ತಾನೆ. ಯಾವ ಭಾಗ ಅಂತ ಹೇಳಿದ್ರೆ, ಈಗ ಶಿಷ್ಯರೆಲ್ಲ ತಿಳ್ಕೊಂಡ್ರಲ್ಲ, ಬರಬೇಕಾಗಿರುವ ಕ್ರಿಸ್ತನ ಜೀವಸ್ವರೂಪನಾದ ದೇವರ ಕುಮಾರ ಎಂಬುದಾಗಿ ಇವರು ತಿಳ್ಕೊಂಡ್ರು, ಅರಿಕೆ ಮಾಡಿದ್ರಲ್ಲ. ಕೂಡಲೇ ಯೇಸು ಹೇಳ್ತಾನೆ, ಈ ಸಭೆ ಮೇಲೆ ನಾನು ನನ್ನ ಸಭೆನ, ಈ ಬಂಡೆ ಮೇಲೆ ಸಭೆ ಕಟ್ತಾನೆ. ಈ ವಿಶ್ವಾಸದ ಮೇಲೆ ಸಭೆ ಕಟ್ಟಲ್ಪಡುವಂಥದ್ದು. ಇದನ್ನು ಅಪ್ಪಿತಪ್ಪಿ ಬಂಡೆ ಅಥವಾ ವ್ಯಕ್ತಿ ಏನು ಭಾವಿಸಬೇಡಿ. ಈ ನಂಬಿಕೆ ನಿನ್ನೊಳಗಿದ್ರೆ ನೀನೇ ಆ ಬಂಡೆ, ನಿನ್ನ ಮೇಲೆ ಕ್ರಿಸ್ತನ ಸಭೆ. ಈ ಒಂದು ಭಾಗ ಮುಗಿದ ಕೂಡಲೇ ಯೇಸು ಈಗ ಪ್ರಪ್ರಥಮ ಬಾರಿಗೆ ಯೆರೂಸಲೇಮಿನಲ್ಲಿ ಹೇಗೆ ಈತನನ್ನು ಬಂಧಿಸ್ತಾರೆ, ಹೇಗೆ ಹಿಂಸಿಸ್ತಾರೆ, ಹೇಗೆ ಅವಮಾನ ಪಡಿಸ್ತಾರೆ, ಹೇಗೆ ಕ್ರೂರವಾಗಿ ಕೊಲ್ತಾರೆ, ಮತ್ತೆ 3ನೇ ದಿವಸಕ್ಕೆ ಆತನು ಹೇಗೆ ಜೀವಂತವಾಗಿ ಎದ್ದು ಬರ್ತಾನೆ ಅನ್ನುವಂಥ ಮೊಟ್ಟ ಮೊದಲು ಸಾರಿ ಆತನು ಅದನ್ನು ಪ್ರಕಟಿಸ್ತಾನೆ. ಯೇಸು ಈಗ ಪ್ರಕಟಿಸ್ತಿದ್ದ ಹಾಗೆಯೇ ಈಗ ಪೇತ್ರ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ದೊಡ್ಡ ಕನಿಕರದ ಮಾತು ಮಾತನಾಡ್ತಾನೆ. ಓ ಸ್ವಾಮಿ, ನಿನಗಿದಾಗಬಾರ್ದು, ನಿನಗಿದು ಸಂಭವಿಸಲೇಬಾರ್ದು. ಕನಿಕರವ ಏನಿದೆ? ದೇವರ ಚಿತ್ತದ ಮಾತ, ದೇವರ ಚಿತ್ತಕ್ಕೆ ವಿರುದ್ಧವಾದ ಮಾತ. ಅನುಭವಿಸ್ಲಿಕ್ಕಾಗಿ ಯೇಸು ಬಂದದ್ದು, ಪ್ರಾಣ ಕೊಡುವುದಕ್ಕಾಗಿ ಯೇಸು ಬಂದದ್ದು, ನಮ್ಮ ಪಾಠಗಳನ್ನ ಅನುಭವಿಸೋದಕ್ಕಾಗಿ ಆತನು ಬಂದದ್ದು, ಸಾಯಲಿಕ್ಕಾಗಿಯೇ ಬಂದದ್ದು, ಸತ್ತು ಜೀವಿತನಾಗಿ ಮಹಿಮೆ ಪದವಿಯಲ್ಲಿ ಎದ್ದೇಳುವುದಕ್ಕಾಗಿ, ತೋರ್ಪಡೋದಕ್ಕಾಗಿ ಬಂದದ್ದು. ಕೂಡಲೇ ನಿನಗೆ ಇದು ಆಗಬಾರ್ದೆಂಬುದಾಗಿ ಹೇಳಿದ ಕೂಡಲೇ ಯೇಸು 23 ಈಗ ಹೇಳ್ತಾನೆ. ಪೇತ್ರನನ್ನು ನೋಡಿ ಯಾರನ್ನು ಗದರಿಸ್ತಾನೆ ಗಮನಿಸಿ. 23 ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ಏನಂತೆ ನೋಡಿ, ಯೇಸು ನೋಡಿದ ಯಾರನ್ನ? ಈಗ ನುಡಿತಿರೋದು ಯಾರಿಗೆ? ಆ ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ. ಏನಂತೆ? ನನಗೆ ನೀನು ನನಗೆ ನೀನು ವಿಘ್ನವಾಗಿದ್ದಿ. ಮುಂದೆ ಹೇಳ್ತಿದ್ದಾನೆ, ಎಲ್ಲ ಗಮನಿಸಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯ ಹೊರತು ದೇವರದಲ್ಲ. ಎಲ್ಲರೂ ಹೇಳ್ರಿ, ಮನುಷ್ಯರ ಯೋಚನೆ, ರಕ್ತ ಮಾಂಸದ ಯೋಚನೆ, ನರಭಾವದ ಯೋಚನೆ, ಶರೀರ ಭಾವದ ಯೋಚನೆ, ಪ್ರಾಪಂಚಿಕ ಯೋಚನೆ ಇಸ್ ಈಕ್ವಲ್ ಟು ಸೈತಾನನ ಯೋಚನೆ. ಅದಕ್ಕೆ ಮಕ್ಕಳು ರಕ್ತ ಮಾಂಸಧಾರಿಗಳಾದರು ಎಂಬುದಾಗಿ ಹೇಳಿದ್ದು ಇದನ್ನೇ ಯೇಸು ಅಲ್ಲಿ ಪತ್ರಿಕೆಯಲ್ಲಿ. ಇನ್ನೊಂದು ವಚನಕ್ಕೆ ಬೇಗ ಬರ್ರಿ. HKL 28 2ನೇ ವಚನದ ಕೊನೆ ಸಾಲು ಮಾತ್ರ ಸಾಕು, ದೊಡ್ಡ ವಚನ ಎಲ್ಲ ಓದ್ಬೇಡಿ ಪ್ಲೀಸ್. 28 HKL 2ನೇ ವಚನದ ಕೊನೆ ಸಾಲು ಕನ್ನಡದಲ್ಲಿ 28:2.
ಕೊನೆ ಮಾತು ಅಲ್ಲಿ ಹೇಳ್ತದೆ, ಸೈತಾನನಿಗೆ ದೇವರು ಹೇಳ್ತಿದ್ದಾನೆ, ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡದ್ದೇನು, ನೀನು ಎಂದಿಗೂ ದೇವರಲ್ಲ. ಸೈತಾನನೇ, ನೀನೆಂದಿಗೂ ದೇವರಲ್ಲ. ನೀನು ಯಾರು? ಹಾಗಾದರೆ ನರಭಾವ, ಶರೀರ ಭಾವ, ರಕ್ತ ಮಾಂಸ ಇದೆಲ್ಲವೂ ಸೈತಾನನಿಗೆ ಸಂಬಂಧಪಟ್ಟದ್ದು. ಹಾಗಾದರೆ ಈ ಭಾವದಲ್ಲಿ ಬಂದು ಅತಿ ಪರಿಶುದ್ಧನಾಗಿ ಜೀವಿಸಿದವನು ಲೋಕದಲ್ಲಿ ಒಬ್ಬನೇ, ದೇವಾದಿ ದೇವನು ಮನುಷ್ಯಕುಮಾರನಾಗಿರುವ ಯೇಸು ಕ್ರಿಸ್ತನು ಮಾತ್ರವೇ. ಹಲ್ಲೆಲೂಯಾ. ಹಾಗಾದರೆ ಮನುಷ್ಯರು, ದೇವರ ಮಕ್ಕಳು, ದೇವರ ಸ್ವರೂಪದವರು ಈ ರೀತಿಯಾಗಿ ಜಾರಿ ಹೋದದರಿಂದ ದೇವರು ಅದಕ್ಕೆ ವ್ಯಥೆಪಟ್ಟಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಖಂಡಿತ ಹೇಳ್ತೇನೆ, ನಮಗೆ ಯಾರಿಗೂ ಗೊತ್ತಿಲ್ಲ ನಾವು ಈ ಸ್ವರೂಪದಿಂದ ಈ ಸ್ವರೂಪಕ್ಕೆ ಜಾರಿ ಹೋದ್ವಿ ಅಂತ. ಎಷ್ಟು ಜನ ಇಲ್ಲಿ ತನಕ ದುಃಖಪಟ್ಟಿದ್ದೀರಿ? ದೇವರ ಸ್ವಭಾವದವರು ಸೈತಾನ ಸ್ವಭಾವಕ್ಕೆ ಜಾರಿದ್ದೇವೆ ಎಂಬುದಾಗಿ ನಮ್ಮಲ್ಲಿ ಯಾರಾದರೂ ದುಃಖಪಟ್ವಾ? ದೇವರ ಸ್ವರೂಪದವರು ಸೈತಾನ ಸ್ವರೂಪಕ್ಕೆ ಹೋಗಿದ್ದೇವೆ ಎಂಬುದಾಗಿ ಯಾರಾದರೂ ನಾವು ಯಾವತ್ತಾದರೂ ದುಃಖಪಟ್ವಾ? ನಮಗಿದು ಗೊತ್ತಿಲ್ಲ. ನಾವು ಅರಿಯದೇ ಇದ್ದರೂ ದೇವರು ಇದಕ್ಕಾಗಿ ಬಾಧೆಪಟ್ಟು ಅದಕ್ಕೆ ನಮ್ಮನ್ನು ಹೊರತರುವಂಥ ಪ್ರಯತ್ನಗಳನ್ನ ಪೂರ್ತಿ ಮಾಡಿ ಮುಗಿಸಿದ್ದಾನೆ. ಹಲ್ಲೆಲೂಯಾ. ಸರಿ, ಮಕ್ಕಳು ರಕ್ತ ಮಾಂಸಧಾರಿಗಳಾದ್ದರಿಂದ ಆತನು ಅವರಂತೆ ಆದನು. ಇಲ್ಲಿ ಗಲಾತ್ಯ 4ನೇ ಅಧ್ಯಾಯದ 4-5 ವಚನದಲ್ಲಿ ನಾವು ಓದಿಕೊಂಡೆವು, ಯೇಸು ಇದಕ್ಕಾಗಿ ನಮಗೆ ಪುತ್ರರ ಪದವಿಯನ್ನು ದೊರಕಿಸುವುದಕ್ಕಾಗಿ ಆತನು ಸ್ತ್ರೀಯಲ್ಲಿ ಹುಟ್ಟಿ ಬಂದ. ಓದಿದ್ರ? ಇದಕ್ಕೆ ಸಮವಾಗಿ ನಾವು ಆದಿಕಾಂಡದಲ್ಲಿ ಓದ್ತೇವೆ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ. ಆದಿಕಾಂಡ 3:15. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಆಮೆನ್. ಇಲ್ಲಿ ಎಲ್ಲಿಯಾದರೂ ಸ್ತ್ರೀಯ ಸಂತಾನ ಅಂತ ಓದಿದ್ರ? ಸರಿಯಾ ತಪ್ಪ ಈ ಮಾತು? ಬೈಬಲಲ್ಲಿ ಇರೋದ್ರಿಂದ ಸರಿ ಅಂತ ಹೇಳಿದ್ರಲ್ಲ ನೀವು. ನಿಮಗೆ ಗೊತ್ತಿರಲಿ, ನನಗೆ ಹೇಳುವ ವಿಷಯಕ್ಕೆ ತಾಯಂದ್ರು ಸಹೋದರಿಯರು ಬೇಜಾರಾಗೋದು ಬೇಡ. ಇಡೀ ಪ್ರಪಂಚದಲ್ಲಿ ಯಾವುದೇ ಜನಾಂಗಗಳ ನಡುವೆ, ಯಾವುದೇ ಭಾಷೆಯರ ನಡುವೆ ಎಲ್ಲಿಯೂ ಸ್ತ್ರೀಯ ಸಂತಾನ ಎನ್ನುವಂಥ ಮಾತು ಇಲ್ಲವೇ ಇಲ್ಲ, ಎಲ್ಲಿಯೂ ಇಲ್ಲ. ಒಬ್ಬ ತಾಯಿ ತನ್ನ ಮಗುವನ್ನು ನನ್ನ ಮಗು ಅಂತ ಹೇಳ್ಬೋದೇ ಹೊರತು ನನ್ನ ಸಂತತಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಒಬ್ಬ ಪುರುಷನು ತನ್ನ ಮಗುವನ್ನು ನನ್ನ ಮಗು ಅಂತಲೇ ಹೇಳ್ಕೊಳ್ಬಹುದು, ಗಂಡು ಮಗುವನ್ನು ನೋಡಿ ಇದು ನನ್ನ ಸಂತತಿ ಎಂಬುದಾಗಿ ಹೇಳ್ಬೋದು. ಇಡೀ ಪ್ರಪಂಚದಲ್ಲಿ ಇದೇ ರೂಢಿ. ನಾನು ಹೇಳೋದು ಸರಿಯಾ ತಪ್ಪ? ಹಾಗಾದ್ರೆ ಇಲ್ಲಿ ಯಾಕೆ ಸ್ತ್ರೀಯ ಸಂತಾನ? ಇಲ್ಲಿ ದೇವರು ಸೈತಾನನೊಂದಿಗೆ ಮಾತನಾಡ್ತಿದ್ದಾನೆ. ಇಲ್ಲಿ ದೇವರು ಸೈತಾನನನ್ನು ಶಪಿಸಿ ಮಾತನಾಡ್ತಿದ್ದಾನೆ. ಇಲ್ಲಿ ದೇವರು ಸೈತಾನನಿಗೆ ಮಾತನಾಡುವಾಗ ಇದರ ಭಾವಾರ್ಥ ಒಂದು ವೇಳೆ ಹೀಗೆ ಇರ್ಬೋದೆಂಬುದಾಗಿ ನಾನು ದೇವರು ಕೊಟ್ಟ ಗ್ರಹಿಕೆಯಿಂದ ನಾನು ಹೀಗೆ ಹೇಳ್ತೇನೆ. ಆದಾಮ ಅವ್ವ ದೇವರ ಮಕ್ಕಳಾಗಿ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವರನ್ನ, ದೇವರ ಮಕ್ಕಳಾಗಿದ್ದವರನ್ನ ಈಗ ಅವರ ಬಳಿಗೆ ಸೈತಾನ ಬಂದು ಅದರಲ್ಲಿ ಸ್ತ್ರೀಯನ್ನು ವಂಚಿಸಿ ಸ್ತ್ರೀ ಪಾಪಕ್ಕೆ ಬೀಳುವ ಹಾಗೆ ಮಾಡಿ, ಕೇಳಿಸ್ಕೊಳ್ತಿದ್ದೀರಾ? ಹಾಗೆ ಮಾಡಿ ಈಗ ಸ್ತ್ರೀಯ ಮುಖಾಂತರ ದೇವರಿಗೆ ಮಕ್ಕಳಾಗಿದ್ದವರು ಇನ್ನು ದೇವರ ಮಕ್ಕಳಾಗಿರದ ಹಾಗೆ ಆತನು ಕೆಡವಿಬಿಟ್ನಲ್ಲ. ನಾನಿನ್ನು ರಿಪೀಟ್ ಮಾಡಲ? ದೇವರ ಮಕ್ಕಳಾಗಿದ್ದವರನ್ನ ಸೈತಾನ ಇನ್ನು ದೇವರ ಮಕ್ಕಳಲ್ಲದ ಹಾಗೆ ಮಾಡಲಿಕ್ಕೆ ಒಬ್ಬ ಸ್ತ್ರೀಯನ್ನು ಆತನು ಉಪಯೋಗಿಸಿದ್ನಲ್ಲ. ಈಗ ದೇವರು ಮರು ಸವಾಲಾಗ್ತಿದ್ದಾನೆ. ಹಾಗಾದರೆ ನಾನು ಮುಂದೊಂದು ದಿನ ಸೈತಾನನೇ ಸ್ತ್ರೀಯಲ್ಲಿ ಹುಟ್ಟಿ ಬಂದವನಾಗಿ ನಾನು ಕಳಕೊಂಡ ಮನುಷ್ಯರನ್ನು ನಾನು ಸಂಪಾದಿಸಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಮಕ್ಕಳ ಪದವಿಯನ್ನು ಕಳಕೊಂಡವರನ್ನು ನಾನು ತಿರುಗಿ ಸಂಪಾದಿಸ್ತೇನೆ. ದೇವರು ಹಾಕಿದ ಸವಾಲಿದು. ಪ್ರಪಂಚದಲ್ಲಿ ಇದೆಲ್ಲಿಯೂ ಸಾಧ್ಯವಿಲ್ಲ. ಹಾಗಾಗಿ ಆತನು ಆಯ್ಕೆ ಮಾಡಿಕೊಂಡದ್ದು ಒಬ್ಬ ಸ್ತ್ರೀಯಲ್ಲಿ ಹುಟ್ಟಿ ಬರುವಂತೆ ಆತನು ತೀರ್ಮಾನ ಮಾಡಿಕೊಂಡ. ಇದನ್ನೇ ದೇವರು ಪೌಲನಿಗೆ ಪ್ರಕಟಣೆಯಾಗಿ ಕೊಟ್ಟದ್ರಿಂದ ಆತನು ಗಲಾತ್ಯ 4ನೇ ಅಧ್ಯಾಯದ 4-5ನೇ ವಚನಕ್ಕೆ ತಿರುಗಿ ಬರೋಣ. ಅಲ್ಲಿ ಬರೆದದೆ ಮತ್ತೊಂದು ಸತಿ ಓದಿಕೊಳ್ಳೋಣ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಎಲ್ಲರೂ ಹೇಳಿದ್ದು ತನ್ನ ಮಗನನ್ನು ಕಳಿಸಿಕೊಟ್ಟನು. ನೀವು ಯೇಸು ಕ್ರಿಸ್ತನ ಕುರಿತಾಗಿ ಇಂಥ ಪದಗಳೆಲ್ಲ ಓದುವಾಗ ಅದು ವಿಶೇಷ ಪದ. ಹೇಳ್ರಿ, ಇದು ವಿಶೇಷವಾದ ಪದ. ಯಾಕೆ ವಿಶೇಷವಾದ ಪದ? ದೇವರ ಮಗನು ಬಂದಿದ್ರೆ ಅದಕ್ಕೆ ಅರ್ಥ ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡುವುದಕ್ಕಾಗಿ. ಆಮೆನ್.
ಅರ್ಥ ಆದವ್ರು ಹೇಳ್ರಿ ಹಲ್ಲೆಲೂಯಾ, ಆಮೆನ್. ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟದ್ದು ನಮ್ಮನ್ನು ದೇವರ ಮಕ್ಕಳ ಸ್ಥಾನಕ್ಕೆ ಎಳಕೊಳ್ಳುವುದಕ್ಕಾಗಿ. ಹಾಗಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟ. ಎರಡು ರೀತಿಯ ಗುಂಪನ್ನು ತೋರಿಸ್ತಾನೆ. ಒಂದು ಧರ್ಮಶಾಸ್ತ್ರ ಅಧೀನರು ಅಂದರೆ ಹಳೆ ಒಡಂಬಡಿಕೆಯ ಜನರು ಅಂದರೆ ಇಸ್ರಾಯೇಲರು, ಮತ್ತೊಂದು ಅವನ ವಿಮೋಚಿಸಬೇಕು, ಮತ್ತೊಂದು ಪುತ್ರರ ಪದವಿ ಹಳೆ ಒಡಂಬಡಿಕೆಯವರು, ಇನ್ನು ದೇವರ ಒಡಂಬಡಿಕೆಯಲ್ಲಿ ಸೇರದೇ ಇರುವಂಥ ಪ್ರಪಂಚದ ಮಿಕ್ಕೆಲ್ಲ ಅನ್ಯ ಜನರು ಎಲ್ಲರಿಗೂ ದೇವರ ಮಕ್ಕಳಾಗುವ ಅವಕಾಶ ಈಗ ಸಿಗಬೇಕು. ಹಾಗಾಗಿ ಪುತ್ರರ ಪದವಿಯನ್ನು ದೊರಕಿಸಬೇಕೆಂದು ಆತನು ಎಲ್ಲಿ ಹುಟ್ಟಿ ಬಂದ? ಸ್ತ್ರೀಯಲ್ಲಿ ಹುಟ್ಟಿ ಬಂದ. ಪ್ಲಸ್ ಅವನು ಧರ್ಮಶಾಸ್ತ್ರಾಧೀನನಾಗಿ ಅಂತ ಹೇಳಿದ್ರೆ ಇಸ್ರೇಲರ ಹಳೆ ಒಡಂಬಡಿಕೆಯ ಒಳಗೆ, ಆ ಪರಿಮಿತಿಯೊಳಗೆ ಆತನು ಹುಟ್ಟಿ ಬಂದ. ಹಲ್ಲೆಲೂಯಾ. ಹೀಗೆ ಯೇಸು ಕ್ರಿಸ್ತನು ಮಾಡಿದ್ದರಿಂದಲೇ ಈಗ ನಾವು ತಿರುಗಿ ದೇವರ ಮಕ್ಕಳಾಗಿದ್ದೇವೆ. ಆಮೆನ್. ಹಾಗಾಗಿ ರೋಮ ಪತ್ರಿಕೆಯಲ್ಲಿ ಅದನ್ನು ಸ್ವಲ್ಪ ವಿಶೇಷವಾಗಿ ವಿವರಿಸಲಾಗ್ತದೆ. ರೋಮ 5ನೇ ಅಧ್ಯಾಯಕ್ಕೆ ಬರೋಣ. ರೋಮ 5ನೇ ಅಧ್ಯಾಯ 9-10 ಓದ್ಬೋದಾ ಜೋರಾಗಿ ಸ್ವಲ್ಪ? ರೋಮ 5ನೇ ಅಧ್ಯಾಯ 9-10. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತೂ ನಿಶ್ಚಯವಲ್ಲವೇ? ನಾವು ಮಕ್ಕಳಾಗದಿದ್ದಾಗ ದೇವರ ಕೋಪಕ್ಕೆ ಒಳಗಾಗಿದ್ದವರು. ಹಲ್ಲೆಲೂಯಾ. ಕೇಳಿಸ್ಕೊಳ್ತಿದ್ದೀರಾ? ಮೊದಲು ನಾವು ಯಾವುದರಲ್ಲಿದ್ದೆವು? ದೇವರ ಕೃಪೆಯಲ್ಲ, ಕನಿಕರದಲ್ಲ, ದೇವರ ಕೋಪದಲ್ಲಿದ್ದವರು. ಅದು ಆತನ ರಕ್ತದ ಮೂಲಕ ಈಗ ನಮಗೆ ಸಮಾಧಾನ ಸಿಕ್ಕಿದೆ. ನಂತರ ವೈರಿಗಳಾಗಿದ್ದ ನಾವು ಏನಂತೆ? ಸಿಸ್ಟರ್ ನೀವು ಓದಿ ಇನ್ನೊಂದ್ಸತಿ ರಿಪೀಟ್ ಮಾಡಿ ಜೋರಾಗಿ. ದೇವರಿಗೆ ವೈರಿಗಳಾಗಿದ್ದ ನಾವು ಏನಂತೆ? ಯಾರಿಗಾದ್ರೂ ಗೊತ್ತಿತ್ತ ನಾವು ದೇವರಿಗೆ ವೈರಿ ಆಗಿದ್ವಿ ಅಂತೇಳಿ? ದೇವರಿಗೆ ಶತ್ರುಗಳಾಗಿದ್ವಿ ಅಂತ ಯಾರಿಗಾದ್ರೂ ಗೊತ್ತಿತ್ತ? ಇಲ್ಲ ಅಲ್ಲ. ಆದರೆ ನಮ್ಮ ಸ್ಥಿತಿ ಅಂಥದ್ದಾಗಿತ್ತು. ಮಕ್ಕಳ ಸ್ಥಾನ ಕಳ್ಕೊಂಡು ನಾವು ದೇವರ ಕೋಪಕ್ಕೂ ಮತ್ತು ದೇವರೊಂದಿಗೆ ವೈರತ್ವಕ್ಕೂ ಸಿಕ್ಕಿಕೊಂಡವರಾಗಿದ್ದೇವೆ. ಓಕೆ, ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆ ಆಗುವುದು ಮತ್ತೂ ನಿಶ್ಚಯವಲ್ಲವೇ? ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಕ್ರಿಕೆಟ್ ಮ್ಯಾಚ್ ನೋಡುವಾಗ 4 ಗೇರ್ ಹೊಡೆದ್ರೆ ನಿಮ್ಮ ಫೇವರೇಟ್ ಟೀಮ್ ಪ್ಲೇಯರ್ 4 ಹೊಡೆದ್ರೆ ಖುಷಿ ಆಗುತ್ತೆ. ನಿಮ್ಮ ಫೇವರೇಟ್ ಪ್ಲೇಯರ್ 6 ಹೊಡೆದ್ರೆ ಎಷ್ಟು ಜನ ಖುಷಿ ಆಗುತ್ತೆ? ಪಾಸ್ಟರ್, ನಿಮ್ಮ ಚರ್ಚಲ್ಲಿ ಯಾರೋ ಕ್ರಿಕೆಟ್ ನೋಡೋಲ್ಲ ಪಾಸ್ಟರ್? ಯಾರು ರಿಯಾಕ್ಷನ್ನೇ ಕೊಡಲಿಲ್ಲ. ನಿಮ್ಮ ಅಪೋಸಿಟ್ ಟೀಮ್, ನೀವು ವಿರೋಧಿಸುವಂಥ ಟೀಮ್ನಲ್ಲಿ ಯಾರಾದರೂ ಮೇನ್ ಬ್ಯಾಟ್ಸ್ಮನ್ಗಳು ಔಟ್ ಆದರೆ ಎಷ್ಟು ಜನ ಖುಷಿ ಆಗುತ್ತೆ? ನೀನೊಬ್ಬ ಇದ್ದೀಯ ಸಾಕು, ಖುಷಿ ಆಗತ್ತಾ? ಓಕೆ, ಅದನ್ನ ನೋಡುವಾಗ ಕೂತಲ್ಲೇ ಸಂಭ್ರಮಿಸ್ತೀರಾ ಅಥವಾ ಎದ್ದು ಒಂದ್ಸತಿ ಜಿಗ್ದು ಸಂಭ್ರಮಿಸ್ತೀರಾ? ಏನು ನಿಮ್ಮ ರಿಯಾಕ್ಷನ್? ಪಾಸ್ಟರ್, ನಿಮ್ಮ ಸಭೆಯವರು ಏನು ರಿಯಾಕ್ಷನ್ ಕೊಡುವಾಗಿಲ್ವಾ? ಕೊಡ್ಬೋದಾ? ನಮಗೆ ರಕ್ಷಣೆ ಕೊಡೋದ 6-4ಗೆ ಎದ್ದು ಸಂಭ್ರಮ ಪಡೋದಾದ್ರೆ, ನಮಗೆ ರಕ್ಷಣೆ ಯಾವ ಲಾಭ? ಪಾಕೆಟ್ಗೂ ಲಾಭ ಇಲ್ಲ, ಜೀವಿತಕ್ಕೂ ಲಾಭ ಇಲ್ಲ, ನಿತ್ಯ ಜೀವಕ್ಕೂ ಲಾಭ ಇಲ್ಲದ ಒಬ್ಬ ಪ್ಲೇಯರ್ನ ಔಟಿಗೆ ನಾವು ಸಂಭ್ರಮ ಪಡೋದಾದ್ರೆ, ನಮ್ಮ ಫೇವರೆಟ್ ಟೀಮ್ ಗೆದ್ದದ್ರಿಂದ ನಮಗೆ ಏನು ಪ್ರಯೋಜನ ಇಲ್ಲ, ಅದಕ್ಕೆ ನಾವು ಸಂಭ್ರಮ ಪಟ್ಟದ್ದಾದರೆ, ನಮಗೆ ನಮಗೆ ಎಲ್ಲ ವಿಧದಲ್ಲಿ ಪ್ರಯೋಜನಕಾರಿಯಾದ ಈ ವಚನಕ್ಕೆ ನಾವೆಲ್ಲರೂ ಎದ್ದು ಇಲ್ಲಿಗೆ ಎಷ್ಟೊತ್ತು ನನಗೆ ಸಂದೇಶ ಮುಂದುವರಿಸಲಿಕ್ಕೆ ಆಗದೇ ಇರೋಷ್ಟು ಸಂಭ್ರಮ ಪಡಬೇಕಾಗತ್ತೆ. ಆಮೆನ್, 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 ಹಲ್ಲೆಲೂಯಾ. ಪ್ರಿಯರೇ, ಬಹಳ ದೊಡ್ಡ ವಿಷಯ. ತಪ್ಪಿ ಹೋದ ಮಗ ಮನೆಗೆ ಬಂದಿದ್ದಕ್ಕೆ ಅಪ್ಪ ಏನು ಮಾಡ್ತಾ ಕೂತ್ರು? ಕೋಲ್ ತಗೊಂಡು ರಪ್ಪ ಇಡೀ 3-4 ದಿವಸ ಅವನ ಹೊಡಿತಲೇ ಇದ್ರು. ರೈಟ್? ನನ್ನ ಆಸ್ತಿ ಹಾಳು ಮಾಡ್ದ್ಯಾ, ನನ್ನ ಮರ್ಯಾದೆ ತೆಗ್ದ್ಯಾ, ನನ್ನ ಇದ್ದಿದ್ದೆಲ್ಲ ಹಾಳು ಮಾಡ್ದ್ಯಾ, ಇಲ್ಲ ಇದ್ದಿದ್ರೆ ನನಗೆ ಅದು ಉಳಿತಿತ್ತು, ಎಲ್ಲ ಇನ್ನು ಸಿಗ್ದ ಹಾಗೆ ಮಾಡ್ದ್ಯಾ? ಇಲ್ಲ. ಮಗ ವಾಪಸ್ ಬಂದದಕ್ಕೆ ಮನೆಯೇ ಒಂದು ಹಬ್ಬದ ಮನೆಯಾಗಿ ಮಾರ್ಪಟ್ಟಿತ್ತಲ್ಲ. ಜಾನ್ಸನ್ ಪಾಸ್ಟರ್ ನಂಗೆ ಪರಿಚಯ ಆದ ಆರಂಭದ ದಿನಗಳಲ್ಲಿ ಅವ್ರ ಬಾಯಿಂದ ಯಾವಾಗಲೂ ಒಂದು ಹಾಡು ಬರ್ತಾ ಇತ್ತು. ಹಾಡು ಹೇಳೋಣ ಅಂತ ಕೂಡಲೇ ಒಂದು ಹಾಡು ಹೇಳ್ತಾ ಇದ್ರು, ಹಬ್ಬ ಮಾಡೋಣ. ನಿಮ್ಮ ಬಾಯಲ್ಲೇ ಪಾಸ್ಟರ್ ಕೇಳಿದ್ದು ನಾನು. ಹಾಗಾದ್ರೆ ಇದು ಅಂಥ ವಚನ. ಹೇಗೆ ಹೇಳಿ ನಾನು? ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿದ್ರೆ ಏನಂತೆ? ಯಾರಿಗೆ ಸಂತೋಷ?
ಯಾರಿಗೆ ಸಂತೋಷ ಕೇಳಿದೆ? ಎಲ್ಲಿ ಅಂತ ಕೇಳಲಿಲ್ಲ. ವಾಕ್ಯ ಹೇಗೆ ಹೇಳುತ್ತೆ? ದೇವದೂತರ ಮುಂದೆ ಸಂತೋಷ ಅಂತ ಬರ್ತದೆ. ಅದರ ಅರ್ಥ ದೇವದೂತರ ಮುಂದೆ ಸಂತೋಷ ಪಟ್ಟವನನ್ನ ಇಂಡೈರೆಕ್ಟ್ ಆಗಿ ಮಾತನಾಡ್ತಾ ಇದ್ದಾರೆ. ನಾವು ದೇವರ ರಾಜ್ಯದೊಳಗೆ ಸೇರಿಕೊಂಡದಕ್ಕೆ, ನಾವು ದೇವರ ಮಕ್ಕಳಾಗಿ ತಿರುಗಿ ದೇವರಿಗೆ ಸಿಕ್ಕಿದ್ದಕ್ಕೆ ದೇವದೂತರ ಮುಂದೆ ದೇವರು ಸಂತೋಷ ಪಡ್ತಿದ್ದಾನೆ. ಹಲ್ಲೆಲೂಯ. ಹಾಗಾದರೆ ಗಲಾತ್ಯ 4:4-5 ಮತ್ತೆ ಆದಿಕಾಂಡ 3:15 ನಾವು ತಿರುಗಿ ಮಕ್ಕಳ ಸ್ಥಾನಕ್ಕೆ ವಾಪಸ್ ಬಂದಿದ್ದೇವೆ. ಹಲ್ಲೆಲೂಯ. ದೇವರು ಇಲ್ಲಿ ಶಿಲುಬೆಯಿಂದ ಯಾರಿಗೆ ಲಾಭ ಅಂತ ಕೇಳಿದ್ರೆ ಬಹಳಷ್ಟು ಸಂದೇಶಗಳನ್ನು ನಾವು ನಮಗೆ ಲಾಭ ಅಂತ ಕೇಳಿಸ್ಕೊಂಡ್ವಿ. ನಿಜಾನ? ಶಿಲುಬೆ, ಯೇಸು ಕ್ರಿಸ್ತನ ಶಿಲುಬೆಯಿಂದ ನಮಗೆ ಲಾಭ ಆಯಿತು, ಅಂಥ ಲಾಭ ಆಯಿತು, ಇಂಥ ಲಾಭ ಆಯಿತು ಅಂತಲೇ ಬಹಳಷ್ಟು ಸತಿ ಕೇಳಿಸ್ಕೊಂಡ್ವಿ. ಆದರೆ ಈ ವಾಕ್ಯದಲ್ಲಿ ನೇರವಾಗಿ ಹೇಳ್ತಾನೆ, ಇಲ್ಲಿ ದೇವರು ನಮ್ಮನ್ನು ತಿರುಗಿ ಮಕ್ಕಳನ್ನಾಗಿ ಕಂಡುಕೊಂಡದ್ರಲ್ಲಿ ದೇವರಿಗೆ ಲಾಭವಾಯಿತು. ಹಲ್ಲೆಲೂಯ. ದೇವರಿಗೆ ಲಾಭವಾಯಿತು. ಸ್ವಲ್ಪ 3:15 ಬಗ್ಗೆ ಕೆಲವು ಇನ್ಫಾರ್ಮೇಷನ್ ಕೊಡ್ತೇನೆ. ಬೈಬಲ್ನಲ್ಲಿ ಮೊಟ್ಟ ಮೊದಲ ಪ್ರವಾದನೆ 3:15. ಬೈಬಲ್ನಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಮೊಟ್ಟ ಮೊದಲ ಪ್ರವಾದನೆ. ಮತ್ತೆ ಬೈಬಲ್ನಲ್ಲಿ ಮೇಧಾವಿಗಳ ಪ್ರಕಾರ ಮೊಟ್ಟ ಮೊದಲ ಸುವಾರ್ತೆ. ಹಾಗಾಗಿ ಈ ಒಂದು ವಚನಕ್ಕೆ ಈ ಪದದೊಂದಿಗೆ ಹೇಳ್ತಾರೆ ಪ್ರೋಟೋ ಎವಾಂಜಲಿಯಂ. ಹಾಗಾದರೆ ಪ್ರೋಟೋ ಎವಾಂಜಲಿಯಂ ಎಂಬುದಾಗಿ ಹೇಳಿದ್ರೆ ದಿಸ್ ಈಸ್ ದ ಫಸ್ಟ್ ಗಾಸ್ಪಲ್. ಇದು ಪ್ರಥಮ, ಮೂಲ, ಮೊದಲ ಸುವಾರ್ತೆ ಎಂಬುದಾಗಿ ಈ 3:15 ಪರಿಗಣಿಸ್ತಾರೆ. ಇದು ಬಹಳ ಶ್ರೇಷ್ಠವಾದ ವಚನ. ಆಮೇನ್. ನನಗೆ ಟೈಮ್ ಇದೆ, ಆ ಟೈಮ್ ಸರಿ ಇದೆಯಲ್ಲ? ನಾನು ಇನ್ನು ಕೆಲವು ವಚನಗಳಿಗೆ ನಾನು ಮುಂದುವರಿಯುತ್ತೇನೆ. ಆಮೇನ್. ಮಕ್ಕಳ ವಿಚಾರದಲ್ಲಿ ಇನ್ನೊಂದು ಭಾಗಕ್ಕೆ ನಾವು ಬರೋಣ. ಇಬ್ರಿಯ 12ನೇ ಅಧ್ಯಾಯ 23ನೇ ವಚನ. ಇಬ್ರಿಯ 12:23. ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ಸಾಕು ಮಾತ್ರ ಸಾಕು. ಫಸ್ಟ್ ಇನ್ನೊಂದ್ಸತಿ ಮೊದಲನೇ. ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಸಾಕು. ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು, ನಿಮ್ಮ ಬೀದಿಯಲ್ಲೋ ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ನಿಮ್ಮನ್ನು ಮದುವೆಗೆ ಕರೀದೇ ಇದ್ದ ದಿನ ಯಾವತ್ತಾದರೂ ಇದೆಯಾ? ಅವ್ರ ಮನೆ ಸಮಾರಂಭಗಳಿಗೆ ಬೈ ಮಿಸ್ಟೇಕ್ ಮರೆತು ಹೋದರು ಅಂತ ಸಂದರ್ಭ ಇದೆಯಾ ನಿಮ್ಮ ಜೀವಿತಗಳಲ್ಲಿ? ಯಾಕೆ ಅವ್ರು ನಮ್ಮನ್ನು ಕರೀಲೇ ಇಲ್ಲ ಅಂತ ಹೇಳಿದ ದಿನ ಇದೆಯಾ? ಒಬ್ಬರು ಇಲ್ವಾ? ಓಹ್, ಪರವಾಗಿಲ್ಲ. ನಿಮ್ಮ ಏನು ಹೇಳ್ಬೋದು, ಸಮಾಜ ಭಾಳ ಎಚ್ಚರಿಕೆಯಿಂದ ಇದೆ. ಯಾರನ್ನ ಅಪ್ಪಿತಪ್ಪಿ ಮರ್ತಿದ್ದಿಲ್ವಾ? ಆಗಿದೆಯಾ? ಇದೆಯಾ? ಮೊದಲನೇ ಸತಿ ಕೇಳಿದಾಗ ಎಲ್ಲೋಗಿತ್ತು ಉತ್ತರ ಆಯಿತು. ತುಂಬ ಚರ್ಚೆಗಳಲ್ಲಿ ಇದೇ ಸಮಸ್ಯೆ. ಫಸ್ಟ್ ಟೈಮ್ ಕೇಳಿದ್ರೆ ಏನು ರೆಸ್ಪಾನ್ಸಿವ್ ಬರಲ್ಲ, ಸೆಕೆಂಡ್ ಟೈಮಿಗೆ ಸ್ವಲ್ಪ ಬರುತ್ತೆ. ಇದೆಯಾ? ಆಗ ನಿಮ್ಗೇನಾದ್ರೂ ಬೇಸರ ಆಗಿತ್ತಾ? ಒಂದು ವೇಳೆ ಮರ್ತೋದ್ರು, ಮತ್ತೆ ನಾವು ಮರ್ತೋಗಿದ್ದೀವಿ, ದಯವಿಟ್ಟು ಕ್ಷಮಿಸಿ, ನೀವು ಮದುವೆಗೆ ಬರಲೇಬೇಕಂತೇಳಿ ಆತುರವಾಗಿ ಅವರ ಗಡಿಬಿಡಿ ನಡುವೆ ಬಂದು ಕರೆದಾಗ ನಿಮ್ಗೇನಾಯಿತು? ಸಂತೋಷ ಆಯ್ತಲ್ಲ ಪ್ರೇರೆ? ಅಂಥ ಒಂದು ಅಮೂಲ್ಯವಾದ ವಚನ ಓದ್ತಿದ್ದೀರಿ. ಈಗ ನೀವು ಓದ್ತಿರುವಂಥ ವಾಕ್ಯದ ಭಾಗ, ಇದರೊಳಗೆ ದೇವರು ನಿಮ್ಮನ್ನು ಪರಲೋಕದಲ್ಲಿ ಯಾವ ಯಾವ ವಿಷಯಗಳ ಒಳಗೆ ಕರಕೊಂಡಿದ್ದಾನೆ ಅನ್ನುವಂಥ ಒಂದು ದೊಡ್ಡ ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ 2 ಅಂಶವನ್ನು ಓದಿದ್ದೇವೆ. ಅದು 23ನೇ ವಚನದಲ್ಲಿ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆ. ಎಲ್ಲರೂ ಹೇಳ್ರಿ, ಪರಲೋಕದಲ್ಲಿ ಇಲ್ಲಿ ಕೆಲವರು ಹೇಳ್ತಿಲ್ಲ ಪಾಸ್ಟರ್, ಪರಲೋಕದಲ್ಲಿ. ಈ ಕಡೆ ಎಲ್ಲ ಹೇಳಿದ್ರಾ? ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲು ಮಕ್ಕಳ ಸಭೆ. ಹಲ್ಲೆಲೂಯ. ಒಂದು ನಿಮಿಷ, ನೀವೆಲ್ಲ ನಿಮ್ಮ ತಂದೆ ತಾಯಿಗೆ ಚೊಚ್ಚಲು ಮಕ್ಕಳ? ಎಷ್ಟು ಜನ ಇಲ್ಲಿ ಚೊಚ್ಚಲು ಅಲ್ಲದವ್ರು ಇದ್ದೀರಿ? ಮಿಕ್ಕವರೆಲ್ಲ ಚೊಚ್ಚಲ? ಇಬ್ಬರು ಮಾತ್ರ ಚೊಚ್ಚಲಲ್ಲ. ನಾನು ಸಹ ಬ್ರದರ್. ನೀವು ಚೊಚ್ಚಲು ಬಿಟ್ಟು ಮಿಕ್ಕವ್ರ ಕೈ ಎತ್ರಿ. ಸರಿ, ನಾವು ಯಾರು ನಮ್ಮ ಮನೆಗಳಲ್ಲಿ ಚೊಚ್ಚಲೇ ಅಲ್ಲ, ನಾವು ಹೇಗೆ ಚೊಚ್ಚಲು ಮಕ್ಕಳ ಸಭೆಗೆ ಸೇರ್ತೀವಿ? ನನ್ನ ಪ್ರಶ್ನೆ ಅರ್ಥ ಆಯ್ತಾ?
ಅರ್ಥ ಆಯ್ತಾ? ಅಪ್ಪ ಹೀಗಾದರೂ ಹೇಳಿ ನಾನು ಬಂದಿದ್ದು ನಿಮ್ಮ ತಲೆ ಅಲ್ಲಾಡಿಸ್ಬೇಕಾ? ಓಕೆ, ನಾವು ಚೊಚ್ಚಲೇ ಅಲ್ಲ, ಹಾಗಾದರೆ ಚೊಚ್ಚಲ ಮಕ್ಕಳ ಸಭೆಗೆ ಹೇಗೆ ನಾವು ಸೇರಿಕೊಂಡ್ವಿ? ನಾನು ನೆನೆಸ್ತೇನೆ, ಈ ವಾಕ್ಯ ಭಾಗವನ್ನೆಲ್ಲ ನಾವು ಪ್ರಶ್ನೆ ಸಹಿತವಾಗಿ ಓದಬೇಕಾಗ್ತದೆ. ಹಾಗಾದರೆ ದೇವರು ಎಲ್ಲೆಲ್ಲಿಂದಲೂ ನಮ್ಮನ್ನು ಕರಕೊಂಡು ನಮ್ಮನ್ನು ಯಾಕೆ ಚೊಚ್ಚಲೆಂಬುದಾಗಿ ಕರೆದ? ಚೊಚ್ಚಲ ಅಲ್ಲದವರನ್ನ ಯಾಕೆ ಚೊಚ್ಚಲೆಂಬುದಾಗಿ ಕರೆದ? ಅನ್ಯ ಜನಾಂಗಗಳಲ್ಲಿದ್ದ ನಮ್ಮನ್ನು ಕರಕೊಂಡು ಯಾಕೆ ನಮ್ಮನ್ನು ಚೊಚ್ಚಲೆಂಬುದಾಗಿ ಹೇಳಿದ? ಅರ್ಹತೆ ಇಲ್ಲದವರಿಗೆ ಈ ಅರ್ಹತೆ ಯಾಕೆ ಕೊಟ್ಟ? ದೇವರಿಗೆ ಯಾಕೆ ಚೊಚ್ಚಲು ಬೇಕು? ಪ್ರಶ್ನೆಗೆ ನಿಲ್ಲಿಸ್ಲಾ ಅಥವಾ ಮುಂದುವರಿಸ್ಲಾ? ಮುಂದುವರಿಸ್ಲಾ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಬ್ರ್ಯಾಂಡೆಡ್ ವಸ್ತುಗಳು ಇಷ್ಟ? ಎಲ್ಲರಿಗೂ. ಬ್ರ್ಯಾಂಡ್ ಬಿಟ್ಟು ಏನಾದರೂ ಕೊಟ್ಟರೆ ಇಷ್ಟಪಡ್ತೀರಾ? ಓಕೆಯಾ? ಸರಿ, ನಿಮಗೆ ಓಕೆ, ನಮ್ಮ ದೇವರಿಗೆ ಓಕೆ ಅಲ್ಲ? ಇಲ್ಲ. ನಮ್ಮೊಳಗೆ ಬ್ರ್ಯಾಂಡೆಡ್ ವಸ್ತುಗಳ ಅಪೇಕ್ಷೆ ದೇವರು ಇಟ್ಟಿರೋದಾದ್ರೆ ನಮ್ಮ ದೇವರು ಸಹ ಬ್ರ್ಯಾಂಡೆಡ್ ಅನ್ನೇ ಅಪೇಕ್ಷೆ ಪಡುವ ದೇವರು. ಹಲ್ಲೆಲೂಯಾ. ಇಲ್ಲಿ ಒಂದು ಬ್ರ್ಯಾಂಡ್ ಹೆಸರು ಬರ್ತದೆ. ಆ ಬ್ರ್ಯಾಂಡ್ನ ಹೆಸರೇ ಚೊಚ್ಚಲು ಮಕ್ಕಳು ಅಥವಾ ಚೊಚ್ಚಲು ಮಗು. ಇದೊಂದು ಬ್ರ್ಯಾಂಡ್ನ ಹೆಸರು. ಇದು ದೇವರು ಬಯಸುವ ಬ್ರ್ಯಾಂಡ್. ಹಲ್ಲೆಲೂಯಾ. ಸರಿ, ದೇವರಿಗೆ ಯಾಕೆ ಚೊಚ್ಚಲು ಬೇಕು? ವಿಮೋಚನ ಕಾಂಡ, ಯಾಜಕ ಕಾಂಡ, ದುಮೋಶ ಧರ್ಮಶಾಸ್ತ್ರಗಳನ್ನ ಓದುವಾಗ ಅವಶ್ಯವಾಗಿ ಒಂದು ಓದ್ತೇವೆ, ಚೊಚ್ಚಲೆಲ್ಲ ಡ್ಯಾಶ್ ಮೀಸಲು. ಯಾರಿಗೆ? ಓದಿದ್ದೀರಲ್ಲ? ಒಂದು ವೇಳೆ ಇಸ್ರೇಲರಿಗೆ ಚೊಚ್ಚಲ ಮಗ ಹುಟ್ಟಿದ್ರೆ ಆ ಮಗ ದೇವರಿಗೆ ಮೀಸಲಾಗಿರೋದ್ರಿಂದ ಆ ಮಗು ಬದುಕುವಂತಿಲ್ಲ, ದೇವರಿಗೆ ಅರ್ಪಿಸಬೇಕು. ಹಾಗಾಗಿ ದೇವರು ಒಂದು ನಿಯಮ ತಂದ, ಆ ಚೊಚ್ಚಲ ಮಕ್ಕಳನ್ನು ಅವರು ಬಿಡಿಸ್ಕೊಳ್ಬೇಕು. ಒಂದು ಚೊಚ್ಚಲ ಗಂಡು ಕುರಿಮರಿಯನ್ನು ತಂದು ಅದನ್ನು ಒದಿಸಿ ಅದನ್ನು ದೇವರಿಗೆ ಕೊಟ್ಟು ಈ ಗಂಡು ಮಗುವನ್ನು ತಂದೆ ತಾಯಿಗಳು ಉಳಿಸ್ಕೊಳ್ಬಹುದು. ಕಾರಣ ದೇವರು ಹೇಳ್ತಾನೆ, ಚೊಚ್ಚಲು ದೇವರಿಗೆ ಮೀಸಲು. ಸರಿ, ಈ ಚೊಚ್ಚಲಿಂದ ದೇವರು ಬಯಸುವಂಥದ್ದೇನು? ವಿಮೋಚನಾ ಕಾಂಡ 4ನೇ ಅಧ್ಯಾಯ. ಒಂದು ನಿಮಿಷ ವಚನ ಹೇಳಿಲ್ಲ ನಾನು. ನಿಮ್ಮಲ್ಲಿ ಎಷ್ಟು ಜನ ವರ್ಷಿಪರ್ಸ್ ಇದ್ದೀರಿ? ಆರಾಧಿಸೋರು ಎಷ್ಟು ಜನ ಇದ್ದೀರಿ? ಏನು ಗ್ಯಾರಂಟಿ ನೀವು ಆರಾಧಕರು ಅಂತ ಹೇಳಿ? ಯಾವತ್ತಿನಿಂದ ನೀವು ಆರಾಧಕರು? ಯಾವುದರಿಂದ ನೀವು ಆರಾಧಕರು? ನಿಮ್ಮನ್ನು ಆರಾಧಕರನ್ನಾಗಿ ಮಾಡಿದ್ದು ಯಾವುದು? ಆರಾಧಿಸುವ ಅರ್ಹತೆ ನಿಮಗೆ ಕೊಟ್ಟದ್ದು ಯಾವುದು? ಉತ್ತರಿಸಿ. ನಾನು ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಿಲ್ಲ ಅಲ್ಲ, ಗಲಿಬಿಲಿ ಮಾಡ್ತಿಲ್ಲ ಅಲ್ಲ, ಬಟ್ ಒಂದು ಒಳ್ಳೆಯ ವಿಷಯಕ್ಕೆ ನಾವು ಬಂದಿದ್ದೇವೆ. ಹಾಗಾದರೆ ದೇವರಿಗೆ ಚೊಚ್ಚಲು ಯಾಕೆ ಬೇಕೆನ್ನುವುದನ್ನು ಇಲ್ಲಿ ಹೇಳ್ತಾನೆ. ವಿಚಿತ್ರವಾಗಿ ದೇವರು ಮಾತನಾಡ್ತಾನೆ ನೋಡಿ. ವಿಮೋಚನ ಕಾಂಡ 4ನೇ ಅಧ್ಯಾಯ 22-23 ವಚನ. ಎಕ್ಸೋಡಸ್ 4:22 and 23. ಆದ ಕಾರಣ ನೀನು ಫರೋಹನಿಗೆ ಒಂದು ನಿಮಿಷ ಸಿಸ್ಟರ್ ಬ್ರದರ್, ಅವ್ರ ಫೋನಿಗೆ ಸೌಂಡ್ ಸರಿ ಕೊಟ್ಟಿದ್ದೀರಾ? ಅವ್ರು ಓದೋದು ಎಲ್ಲರಿಗೂ ಕ್ಲಿಯರಾಗಿ ಕೇಳತ್ತಾ? ಇನ್ನು ಸ್ವಲ್ಪ ರೈಸ್ ಮಾಡಿ ಬ್ರದರ್, ಇಲ್ಲಿ ತುಂಬ ಕಡಿಮೆ ಇದೆ. ಅಥವಾ ನನಗೆ ಮಾನಿಟರ್ಗಾದ್ರೂ ಜಾಸ್ತಿ ಕೊಟ್ಟು. ಅವರ ಫೋನ್. ಓಕೆ. ಆದ ಕಾರಣ ನೀನು ಫರೋಹನಿಗೆ, ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ ಎಂದು ತಿಳಿದುಕೋ. ನನ್ನ ಮಗನು ನಿನ್ನ ದೇಶದಿಂದ ಹೊರಟು ನನ್ನನ್ನು ಆರಾಧಿಸುವುದಕ್ಕೆ ಅವನಿಗೆ ಅಪ್ಪಣೆ ಕೊಡಬೇಕು. ಆಮೇಲೆ ಸಾಕು. ವಾಕ್ಯ ಕೇಳಿಸ್ಕೊಂಡ್ರ? ಗಮನಿಸಿದ್ರ? ಸಿಸ್ಟರ್ ಸ್ಕ್ರೀನಿಂದ ತೆಗಿರಿ, ಎಲ್ಲರೂ ಬೈಬಲ್ ಮುಚ್ಚಿರಿ. ಎಲ್ಲರೂ ಸ್ಕ್ರೀನ್ ಬೇಗ ತೆಗಿರಿ. ಅವ್ರು ಓದ್ತಾ ಇದ್ದಾರೆ, ಬೇಗ ತೆಗೀರಿ. ಓಕೆ, ಬೈಬಲ್ ಮುಚ್ಚಿರಿ. ಸಿಸ್ಟರ್, ನಿಮಗೆ ಫಸ್ಟ್ ಪ್ರಶ್ನೆ, ನೀವು ಓದ್ಕೊಂಡ್ರಿ ಈಗ. ಸರಿ, 22ನೇ ವಚನದಲ್ಲಿ ದೇವ್ರು ಏನು ಹೇಳ್ತಾನೆ? ಏನಂತೆ? ಯಾರು ಏನಂತೆ? ಇಸ್ರಾಯೇಲ್ ಇಸ್ ಮೈ ಫಸ್ಟ್ ಬಾರ್ನ್ ಸನ್. ಓಕೆ, 23ನೇ ವಚನದಲ್ಲಿ ಇನ್ನೊಂದ್ಸತಿ ಓದ್ಬೇಕಾ? ಓದೋಣವಾ? ಗಮನಿಸ್ತೀರಾ? ಸರಿ, ಓದಿ. ಆದ ಕಾರಣ ನೀನು ಫರೋಹನಿಗೆ, ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ ಎಂದು ತಿಳಿದುಕೋ. ನನ್ನ ಮಗನು ನಿನ್ನ ದೇಶದಿಂದ ಹೊರಟು ನನ್ನನ್ನು ಆರಾಧಿಸುವುದಕ್ಕೆ ಅವನಿಗೆ ಅಪ್ಪಣೆ ಕೊಡಬೇಕು. ಭಯಂಕರವಾದ ವಿಷಯ. ದೇವರಿಗೆ ಆರಾಧನೆ ಬೇಕಂತೆ. ಯಾರದೋ ಆರಾಧನೆ ದೇವರಿಗೆ ಇಷ್ಟ ಇಲ್ಲ.
ಚೊಚ್ಚಲ ಮಕ್ಕಳ ಆರಾಧನೆಯೇ ದೇವರಿಗೆ ಬೇಕಂತೆ. ಅದಕ್ಕೆ ಆರಂಭದಲ್ಲಿ ಆರಾಧನೆ ವಿಷಯದಲ್ಲಿ ಅನೇಕ ಪ್ರಶ್ನೆ ಕೇಳಿದೆ ನಾನು. ಹಾಗಾದ್ರೆ ನಾನು ನನ್ನ ಸ್ಥಾನ ಬಿಟ್ಟು ಇಲ್ಲಿಂದ ಆರಾಧಿಸ್ತೇನೆ, ದೇವರಿಗೆ ಇಷ್ಟ ಇಲ್ಲ. ಚೊಚ್ಚಲ ಮಕ್ಕಳ ಸ್ಥಾನದಲ್ಲಿ ನಿಂತು ಆರಾಧಿಸಿದ್ರೆ ದೇವರಿಗೆ ಆ ನಿನ್ನ ಆರಾಧನೆ ಬೇಕು. It is the desire of God. The firstborn should worship him. Hallelujah. ಮತ್ತೊಂದು 22ನೇ ವಚನಕ್ಕೆ ಮತ್ತೆ ಬರೋಣ. ಐಗುಪ್ತ ದೇಶದಲ್ಲಿ ಇಸ್ರೇಲರ ಸಂಖ್ಯೆ ಹೆಚ್ಚು ಕಡಿಮೆ ಕೆಲವು ಬೈಬಲ್ ಪಂಡಿತರು ಹೇಳುವ ವಿಧದಲ್ಲಿ ಆಗ 25ರಿಂದ 30 ಲಕ್ಷ ಇಸ್ರೇಲರಲ್ಲಿದ್ದಾರೆ. ಎಷ್ಟು? 25ರಿಂದ 2.5 to 3 ಮಿಲಿಯನ್ ಅಷ್ಟು ಇಸ್ರೇಲರಲ್ಲಿದ್ದಾರೆ. ಸ್ತ್ರೀ ಪುರುಷರು, ದೊಡ್ಡವರು, ಸಣ್ಣವರು, ಮಕ್ಕಳು, ಕೂಸುಗಳು ಎಲ್ಲರಿದ್ದಾರೆ. ಎಲ್ಲರನ್ನ ಸೇರಿಸಿ ದೇವರ ನೋಟ ಹೇಗಿದೆ ಅಂತ ಹೇಳಿದ್ರೆ ಎಲ್ಲರನ್ನ ಒಬ್ಬ ಗಂಡು ಕೂಸಾಗಿ ನೋಡ್ತಿದ್ದಾನೆ, ಒಬ್ಬ ಚೊಚ್ಚಲ ಮಗನಂತೆ ನೋಡ್ತಿದ್ದಾನೆ. ಈಗ ದೇವರು ಹೇಳ್ತಿದ್ದಾನೆ, ಇವರು ಐಗುಪ್ತದಿಂದ ಹೊರಗೆ ಬರಬೇಕಂತೆ, ಇವರು ಲೋಕದಿಂದ ಹೊರಗೆ ಬರಬೇಕಂತೆ, ಹೊರಗೆ ಬಂದು ಚೊಚ್ಚಲು ಮಕ್ಕಳೇ ದೇವರನ್ನು ಆರಾಧಿಸಬೇಕಂತೆ. ಇದು ದೇವರ ಅಪೇಕ್ಷೆ. ಹಲ್ಲೆಲೂಯಾ. ಲೋಕದಲ್ಲಿ ಇದ್ದುಕೊಂಡು ದೇವರನ್ನು ಆರಾಧಿಸ್ತಾನೆ ಇಲ್ಲ. ಕತ್ತಲು ಮರಣದಲ್ಲಿ ನಿಂತೋದ್ರೆ ಐಗುಪ್ತದಲ್ಲಿ ನಿಂತು ಆರಾಧಿಸ್ತಾನೆ ಇಲ್ಲ. ಕತ್ತಲು ಮರಣದ ಸಹವಾಸ, ಐಗುಪ್ತದ ಸಹವಾಸ, ಲೋಕದ ಸಹವಾಸ ಬಿಟ್ಟು ಈಚೆ ಬಂದು ದೇವರ ಜೀವದಲ್ಲಿಯೂ ಬೆಳಕಿನಲ್ಲಿಯೂ ಸೇರಿದವನಾಗಿ ಪರಲೋಕ ರಾಜ್ಯದಲ್ಲಿ ನಿತ್ಯ ಜೀವವನ್ನು ಹೊಂದಿ ಅದರಲ್ಲಿ ಬಾಧ್ಯತೆ ಪಡೆದವನಾಗಿ ಈಗ ಚೊಚ್ಚಲ ಮಕ್ಕಳು ಎನ್ನುವಂಥ ಆ ಸ್ಥಾನದಲ್ಲಿ ನಿಂತವನಾಗಿ ಈಗ ದೇವರನ್ನು ಆರಾಧಿಸಬೇಕೆಂಬುದಾಗಿ ಆತನು ಹೇಳ್ತಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಈಗ ನಾವು ಹೇಗೆ ಈ ಸ್ಥಿತಿಗೆ ರೂಪಾಂತರಗೊಳ್ಳುವಂಥದ್ದು? ಲೋಕದಲ್ಲಿರುವ ನಾನು ಈಗ ದೇವರ ಪರಲೋಕದವನಾಗುವುದು ಹೇಗೆ? ಕತ್ತಲು ಮರಣದಲ್ಲಿ ಸಿಕ್ಕಿಕೊಂಡು ಐಗುಪ್ತದಲ್ಲಿ ಇರುವವನು ಈಗ ದೇವರ ಜೀವ ಮತ್ತು ಬೆಳಕಿನಲ್ಲಿ ಸೇರಿ ಪರಲೋಕದವನಾಗುವುದು ಹೇಗೆ? ಲೋಕಕ್ಕೆ ಬಾಧನಾಗಿದ್ದವನು ಈಗ ದೇವರ ಚೊಚ್ಚಲ ಮಗನಾಗುವುದು ಹೇಗೆ? ದೇವರಿಗೆ ಇದಕ್ಕೆ ಉತ್ತರವನ್ನ ಈ ವಿಧದಲ್ಲಿ ಮಾತನಾಡ್ತಾನೆ. ಆದಿಕಾಂಡ 4ನೇ ಅಧ್ಯಾಯದ 4ನೇ ವಚನ. ಆದಿಕಾಂಡ 4:4. ಆದಿಕಾಂಡ 4:4 ಏನಿದೆ? 4 ಏನಿದೆ? ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಸಾಕು ವಿವರಿಸಲಿಕ್ಕೆ ಒಂದು ಒಳ್ಳೆ ವಚನ ಇಲ್ಲಿ. ಹೇಬೇಲನನ್ನ ಆತನನ್ನೇ ಮುಖ್ಯವಾಗಿ ಮಾತನಾಡಬೇಕಾಗಿರೋದ್ರ ಸ್ವಲ್ಪ ಸನ್ನಿವೇಶ ಹೇಳ್ತಾನೆ. ಕಾಯಿನ ಹೇಬೇಲ್ ಎಲ್ಲರಿಗೂ ಗೊತ್ತು ತಾನೆ? ಓಕೆ, ಇಬ್ಬರು ಬೆಳೆದ ಮೇಲೆ ಅವರ ಕಸುಬು ಆರಿಸಿಕೊಳ್ತಾರೆ, ಬೇರೆ ಬೇರೆ ವೃತ್ತಿನ ಆರಿಸಿಕೊಳ್ತಾರೆ. ಕಾಯಿನನ ಕಸುಬೇನು? ಓಕೆ, ವ್ಯವಸಾಯಗಾರ. ಅದೇನಾ ನಿಮ್ಮ ಉತ್ತರ? ಓಕೆ, ನಾನು ಕೇಳ್ತಾ ಇಲ್ಲ. ಓಕೆ, ಹೇಬೇಲ್ನ ಕಸುಬೇನು? ಓಕೆ, ಪಶುಸಂಗೋಪನೆ. ಓಕೆ, ಕುರಿ ಮಂದೆನ ಮೇಯಿಸುವಂಥದ್ದು. ಸರಿ, ಇಬ್ಬರಿಗೊಮ್ಮೆ ದಿಢೀರಂತ ಅನಿಸ್ತದೆ ಕಾಣಿಕೆ ಕೊಡಬೇಕು. 3ನೇ ವಚನ ಹೇಳುತ್ತೆ ಕಾಯಿನ ಹೇಗೆ ಕಾಣಿಕೆ ಕೊಟ್ಟ ಅಂತ ಹೇಳುತ್ತೆ. 3ನೇ ವಚನ ಹೇಳುತ್ತೆ ಅವನು ತನ್ನ ಬೆಳೆಗಳಲ್ಲಿ ಕೆಲವೊಂದನ್ನು ತಂದು, ರೈಟ್? ಹಾಗೆಲ್ಲ ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನ, ಎಲ್ಲರೂ ಹೇಳ್ರಿ, ನಿರ್ದಿಷ್ಟವಾಗಿ ಕಾಣಿಕೆ ಕೊಡಲಿಲ್ಲ. ಏನಾದ್ರ ಅರ್ಥ? ನಿರ್ದಿಷ್ಟವಾಗಿ ಕಾಣಿಕೆ ಕೊಡಲಿಲ್ಲ, ತೀರ್ಮಾನವಿಲ್ಲದೆ ಕಾಣಿಕೆ ಕೊಟ್ಟದ್ದು. ಅಥವಾ ಹೇಬೇಲ್ನ ಭಾಗ ಗಮನಿಸಿದ್ರೆ ದೇವರ ಮೇಲೆ ಗೌರವವಿಲ್ಲದೆ ಕಾಣಿಕೆ ಕೊಟ್ಟದ್ದು. ಪ್ರೇರೆ, ಈ ತಪ್ಪುಗಳು ನಮ್ಮಲ್ಲಿ ಆಗ್ತಾ ಇದೆ. ಹಾಗಾದ್ರೆ 4ನೇ ವಚನಕ್ಕೆ ಬಂದ್ರೆ ಹೇಬೇಲ ಹೇಗೆ ಕಾಣಿಕೆ ಕೊಟ್ಟ ಎನ್ನುವಂಥ ಮಾತು ಬರ್ತದೆ. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಇಲ್ಲಿ ನಾನು ಧೈರ್ಯ ತೆಗೆದುಕೊಂಡು ಹೇಳ್ತೇನೆ, ಇಲ್ಲಿ ಹೇಬೇಲ ಸಿದ್ಧತೆಯೊಂದಿಗೆ ಕಾಣಿಕೆ ಕೊಟ್ಟಿದ್ದಾನೆ, ಗೌರವದಿಂದ ಕಾಣಿಕೆ ಕೊಟ್ಟಿದ್ದಾನೆ, ಶ್ರೇಷ್ಠವಾದುದನ್ನು ಕಾಣಿಕೆ ಕೊಟ್ಟಿದ್ದಾನೆ. ನಾನು ಕಾಣಿಕೆ ವಿಚಾರ ಮಾತಾಡ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಇದನ್ನ ಇನ್ನೊಂದು ಹಂತದಲ್ಲಿ ಮುಂದುವರೆದು ನಾನು ಮಾತನಾಡ್ತೇನೆ. 4ನೇ ವಚನದಲ್ಲಿ ಅವನು ದೈವಿಕ ಪ್ರಕಟಣೆಯೊಂದಿಗೆ ಕಾಣಿಕೆ ಕೊಡ್ತಿದ್ದಾನೆ. ಏನಂದೆ? ವಿತ್ ಅ ಡಿವೈನ್ ರೆವಲೇಷನ್.
ಸರಿಯಾದ ದೇವರ ಪ್ರಕಟಣೆಯೊಂದಿಗೆ ಕಾಣಿಕೆ ಕೊಡ್ತಿದ್ದಾನೆ. ಒಂದು ಸಿದ್ಧತೆ ವಿಚಾರ ಬರುವಾಗ ಹೇಬೇಲ ನನ್ನ ಗ್ರಹಿಕೆ ಸರಿ ಇದ್ರೆ ಕಡಿಮೆ ಅಂತ ಹೇಳಿದ್ರು 6 ರಿಂದ 12 ತಿಂಗಳು ಸಿದ್ಧತೆ ಮಾಡಿ ಕಾಣಿಕೆ ಕೊಟ್ಟಿದ್ದಾನೆ. ಏನಂದೆ? 6 ರಿಂದ 12 ತಿಂಗಳು ಏನು ನಾನು ಹೇಳಲಿಲ್ಲ. 6 ರಿಂದ 12 ತಿಂಗಳು ಆತನು ಸಿದ್ಧಪಡಿಸಿ ಕಾಣಿಕೆ ಕೊಟ್ಟಿದ್ದಾನೆ. ಹೇಗೆ? ಅವನಿಗಿದ್ದ ಹಿಂಡಿನಲ್ಲಿ ಯಾವ ಕುರಿ ಮೊದಲ ಮರಿ ಆಗ್ತಾ ಇದೆಯೋ, ಅದರಲ್ಲಿ ಮೊದಲ ಗಂಡು ಕುರಿ ಯಾವ್ದು ಆಗ್ತಾ ಇದೆಯೋ ಅದರಲ್ಲಿ ಅವನು ಹಗಲು ರಾತ್ರಿ ಎಚ್ಚರದಿಂದ ಇದ್ದು, ಕೇಳಿಸ್ಕೊಳ್ತಿದ್ರ? ಹಗಲು ರಾತ್ರಿ ಎಚ್ಚರದಿಂದ ಇದ್ದು ಅದರಲ್ಲಿ ಬೇಗ ಚೊಚ್ಚಲ ಮರಿಯನ್ನ ಪ್ರತ್ಯೇಕಿಸ್ತಿದ್ದಾನೆ. ಮಿಕ್ಕ ಕುರಿಗಳ ಹಿಂಡೆ ಬೇರೆ, ಚೊಚ್ಚಲು ಎಂಬುದಾಗಿ ಹೇಳಿಸಿಕೊಳ್ಳುವ ಈ ಮರಿಗಳ ಹಿಂಡೆ ಬೇರೆ. ಇಲ್ಲಿ ಈತನು ಈ ಹಿಂಡಿನಲ್ಲಿ ಮಿಕ್ಕ ಕುರಿಗಳಿಗಿಂತ ಈ ಚೊಚ್ಚಲ ಈ ಹಿಂಡಿದೆಯಲ್ಲ ಇದಕ್ಕೆ ಅಧಿಕ ಕಾಳಜಿ ವಹಿಸಿದ್ದಾನೆ. ಯಾಕೆ ಅಧಿಕ ಕಾಳಜಿ ವಹಿಸಿದ್ದಾನೆ ಎಂಬುದಾಗಿ ನೀವು ನನ್ನ ಪ್ರಶ್ನೆ ಮಾಡಿದರೆ ನನ್ನ ಉತ್ತರ, ಅವನು ಕೊಬ್ಬನ್ನು ಕೊಟ್ಟಿರುವುದಾದರೆ ಅದಕ್ಕೆ ಅಧಿಕ ಪೋಷಣೆ ಕೊಟ್ಟು ಅದು ದಟ್ಟಪುಷ್ಟವಾಗಿ ಬೆಳೆಯುವಂತೆ ಮಾಡಿದ್ದಾನೆ. ಸರಿಯಾ? ಕಾಣಿಕೆಗೆ ಬರುವಾಗ ಅದರಲ್ಲಿ ಶ್ರೇಷ್ಠವಾದದನ್ನು ತಂದಿದ್ದಾನೆ. ಆ ಚೊಚ್ಚಲಲ್ಲಿ ಶ್ರೇಷ್ಠ ಯಾವುದೋ ಅವುಗಳಲ್ಲಿ ಕೆಲವೊಂದನ್ನು ತಂದಿದ್ದಾನೆ. ಅಲ್ಲಿ ಚೊಚ್ಚಲ ಕುರಿಗಳು ಅಂತಿದೆಯಾ? ಕುರಿ ಇದೆ ನೋಡಿ. ಹಾಗಾದರೆ ಎಷ್ಟು ಕುರಿಗಳನ್ನ ತನ್ನೋ ಗೊತ್ತಿಲ್ಲ ನಮಗೆ. ಅಧಿಕ ದೇವರ ಮೇಲಿನ ಗೌರವದಿಂದ ದೇವರನ್ನು ಅಧಿಕವಾಗಿ ಸನ್ಮಾನಿಸ್ತಿದ್ದಾನೆ. ಚೊಚ್ಚಲನ್ನೇ ತಂದಿದ್ದಾನೆ, ಕೊಬ್ಬನ್ನೇ ಅರ್ಪಿಸಿದ್ದಾನೆ. ಹಾಗಾದರೆ ಇಲ್ಲಿ ನನಗೆ ಕೇಳುವ ದೇವರ ಸ್ವರವನ್ನು ನಾನು ನಿಮ್ಮೊಂದಿಗೆ ಹೇಳುವುದಕ್ಕೆ ಕರ್ತನಪ್ಪಣೆ ಆಗಲಿ. ಇಲ್ಲಿ ನನಗೆ ಕೇಳುವ ದೇವರ ಸ್ವರ, ಹೇಬೇಲನ್ನು ಚೊಚ್ಚಲನ್ನ ಮತ್ತು ಅದರ ಕೊಬ್ಬನ್ನ ನನಗೆ ಕಾಣಿಕೆಯಾಗಿ ಕೊಟ್ಟಿದ್ದರೆ, ಈಗ ದೇವರ ಸ್ವರ ಹೀಗೆ ಹೇಳ್ತದೆ, ಮುಂದೊಂದು ದಿನ ಲೋಕದಲ್ಲಿರುವ ಪ್ರಿಯ ನನ್ನ ಜನರೇ, ನಾನು ನನ್ನ ಚೊಚ್ಚಲ ಮಗನನ್ನ, ನನ್ನ ಏಕಪುತ್ರನನ್ನ, ಅವನನ್ನ ಪವಿತ್ರಾತ್ಮ ಸಹಿತವಾಗಿ ನಾನು ಬಲಿ ಅರ್ಪಿಸಲಿಕ್ಕಿದ್ದೇನೆ. ನಾನು ರಿಪೀಟ್ ಮಾಡಲಾ? ಹೇಬೇಲನು ದೈವಿಕ ಪ್ರಕಟಣೆ ಸಹಿತವಾಗಿ ಚೊಚ್ಚಲನ್ನು ಮತ್ತು ಅದರ ಕೊಬ್ಬನಾತನು ದೇವರಿಗೆ ಕಾಣಿಕೆ ಅರ್ಪಿಸಿರುವುದಾದರೆ, ದೇವರು ಇಲ್ಲಿ ಒಂದು ಸಂದೇಶ ಕೊಡ್ತಿದ್ದಾನೆ ಪ್ರಪಂಚಕ್ಕೆ. ಒಬ್ಬ ವ್ಯಕ್ತಿ ಈ ರೀತಿ ಮಾಡಿರುವುದಾದರೆ ಮುಂದೆ ನಾನು ನನ್ನ ಜನರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ನನ್ನ ಏಕೈಕ ಪುತ್ರ ಚೊಚ್ಚಲ ಮಗನನ್ನೇ ಪವಿತ್ರಾತ್ಮ ಸಹಿತವಾಗಿ ನಾನು ಆತನನ್ನು ಯಜ್ಞವಾಗಿ ಅರ್ಪಿಸಲಿಕ್ಕಿದ್ದೇನೆ. ಇದರ ನಿಮಿತ್ತ ಚೊಚ್ಚಲನ್ನು ನಾನು ಮಾಡಿಕೊಳ್ತೇನೆ. ಹಲ್ಲೆಲೂಯಾ. ಈಗ ನಾವು ಕೆಲವಾರು ಸಂಗತಿಗಳನ್ನ ನೋಡಿದ್ವಿ. ಚೊಚ್ಚಲ ಮಕ್ಕಳ ಆರಾಧನೆ, ಚೊಚ್ಚಲ ಸಮರ್ಪಣೆ, ಬಲಿ ಅರ್ಪಣೆ ಆದ್ರಿಂದ ಅಲ್ಲಿ ರಕ್ತದ ಪ್ರಸ್ತಾಪ ಬಹಳ ಪ್ರಾಮುಖ್ಯ. ಹಾಗಾದರೆ ಇದೆಲ್ಲವೂ ನಮಗೆ ಇನ್ನೊಂದು ಕಡೆ ಸಿಗಲೇಬೇಕು. ಆಮೆನ್. ಚೊಚ್ಚಲ ವಿಚಾರ ಬರುವಾಗ ಕ್ರಿಸ್ತನು ಯಾರು? 3 ವಚನಗಳನ್ನ ತಕೊಳ್ಳೋಣ. ಇಬ್ರಿಯ 1:6 ಹೇಳ್ತದೆ, ಇಲ್ಲಿ ಏಸು ಚೊಚ್ಚಲು ಮಗನೆಂಬುದಾಗಿ. ಈ ಸ್ವಲ್ಪ ವೇಗ ಹಾಕಿ. ಇಬ್ರಿಯ 1:6 ಹೇಳ್ತದೆ, ಏನಂತ ಇದೆ? ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು. ಆಮೇಲೆ ಯೇಸು ಯಾರು? ಚೊಚ್ಚಲ ಮಗ. ಆತನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ, ಹಾಗಾದರೆ ಯೇಸುವನ್ನು ಆತನು ಕಳಿಸಿಕೊಟ್ಟಿದ್ದಾನೆ, ಚೊಚ್ಚಲ ಮಗನನ್ನಾಗಿ ಕಳಿಸಿದ್ದಾನೆ. ಇನ್ನೊಂದು ವಚನಕ್ಕೆ ಬರೋಣ. ಕೊಲೋಸೆ 1:15. ಕೊಲೋಸೆ 1ನೇ ಅಧ್ಯಾಯ 15ನೇ ವಚನ. ಮಕ್ಕಳೆಲ್ಲ ಬೈಬಲ್ ತೆಗಿತಿದ್ದೀರಾ? ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಹಲ್ಲೆಲೂಯಾ. ಈ ವಾಕ್ಯನ ವಿವರಿಸಲ್ಲ, ಆದರೂ ಸುಮ್ಮನೆ ಒಂದು ಇನ್ಫಾರ್ಮೇಶನ್ ಕೊಡ್ತಾನೆ. ನಿಮಗೆ ಗೊತ್ತಿರಲಿ, 1ನೇ ಸಾಲಿಗೂ 2ನೇ ಸಾಲಿಗೂ ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ನಾನೇನೋ ಹೇಳಿದೆ, ನಾನು ಈ ರೀತಿ ಹೇಳ. 1ನೇ ಸಾಲಿನಲ್ಲಿ ಆತನು ದೇವರೆಂಬುದಾಗಿ ಹೇಳಿ 2ನೇ ಸಾಲಿನಲ್ಲಿ ಸೃಷ್ಟಿ ಅಂತ ಬರೆದ್ರಿಂದ ಇದನ್ನು ಒಂದೇ ಪದದಲ್ಲಿ ಮಾತನಾಡ್ತಾನೆ. ಸೃಷ್ಟಿಕರ್ತ ಸೃಷ್ಟಿಯಾಗ್ಲಿಕ್ಕೆ ಸಾಧ್ಯವೋ ಎನ್ನುವಂಥ ಪ್ರಶ್ನೆ ಕೇಳ್ತಿದ್ದೇನೆ. ಏನಂದೆ? ಸೃಷ್ಟಿಕರ್ತ ಸೃಷ್ಟಿಯಾಗ್ಲಿಕ್ಕೆ ಸಾಧ್ಯನಾ? ಈ ಮೈಕ್ ಮಾಡಿದವನು ಮೈಕ್ ಆಗ್ತಾನ? ಈ ಫೋನ್ ತಯಾರಿಸಿದವನು ಫೋನ್ ಆಗ್ತಾನ?
ಬೈಕ್ ಕಂಡಿಡ್ದವನು ಬೈಕ್ ಆಗ್ತಾನ, ಕಾರ್ ಕಂಡಿಡ್ದವನು ಕಾರ್ ಆಗ್ತಾನ, ಫ್ಯಾನ್ ಕಂಡಿಡ್ದವನು ಫ್ಯಾನ್ ಆಗ್ತಾನ, ವಾಚ್ ಕಂಡಿಡ್ದವನು ವಾಚ್ ಆಗ್ತಾನ? ಇದು ಸಾಧ್ಯವಿಲ್ಲ ಅನ್ನೋದಾದರೆ ಸೃಷ್ಟಿಕರ್ತನು ಸೃಷ್ಟಿಯಾದದ್ದು ಹೇಗೆ? ಸೃಷ್ಟಿಕರ್ತನ ವಿಚಾರವೇ ಬೇರೆ, ಸೃಷ್ಟಿ ಎನ್ನುವಂಥ ಅದರ ಮಿತಿಯೇ ಬೇರೆ. ಸೃಷ್ಟಿಕರ್ತನಲ್ಲಿ ಯಾವುದಕ್ಕೂ ಮಿತಿ ಇಲ್ಲ. ಸೃಷ್ಟಿಯಲ್ಲಿ ಎಲ್ಲದಕ್ಕೂ ಮಿತಿ. ಕ್ಷಮಿಸಿ, ಇದನ್ನ ಬೇಕಾದ್ರೆ ಇನ್ನೊಂದು ದಿವಸ ನಾವು ನೋಡೋಣ. ಆದರೆ ಎರಡನೇ ಮಾತಿಗೆ ಬರುವಾಗ, ಸೃಷ್ಟಿಗೆಲ್ಲ ಯೇಸು ಯಾರು? ಜ್ಯೇಷ್ಠ ಪುತ್ರ. ಚೊಚ್ಚಲ ಮಗನು, ಇಲ್ಲಿ ಜ್ಯೇಷ್ಠ ಪುತ್ರನು. ಇನ್ನೊಂದು ವಚನಕ್ಕೆ ಬರೋಣ. ರೋಮ 8:29. ರೋಮ 8:29. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು, ದೇವರಿಗೆ ನಮ್ಮನ್ನೆಲ್ಲನ್ನ ಯೇಸು ಕ್ರಿಸ್ತನಿಗೆ ಸಹೋದರ ಅಂತ ಕರೆದ. ಓಕೆ, ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶ. ಯೇಸು ಯಾರಂತೆ? ಎಲ್ಲರಲ್ಲಿ ಆತನೇ ಪ್ರಥಮ, ಆತನೇ ಜ್ಯೇಷ್ಠ, ಆತನೇ ಹಿರಿಯವ. ಹಲ್ಲೆಲೂಯಾ. ನಾವು ಯಾರು ಸೂಪರ್ಸೀಡ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆತನೇ ಪ್ರಥಮ. ಹಾಗಾದರೆ ಯೇಸು ಚೊಚ್ಚಲ ಮಗನ ಹೌದು, ಜ್ಯೇಷ್ಠ ಪುತ್ರನ ಹೌದು, ಹಿರಿಯನ ಹೌದು, ಎಲ್ಲವೂ ಒಂದೇ ಅರ್ಥ. ಆಮೇನ್. ಹಾಗಾದರೆ ಈ ಕ್ರಿಸ್ತನು ಈತನ ಕುರಿತಾಗಿ ಬರೆದದೆ. ಈಗ ನಾವು ಮತ್ತೊಂದು ಪ್ರಾಮುಖ್ಯವಾದ ವಚನ ಬೈಬಲ್ನಲ್ಲಿ ಶಿಲುಬೆ ವಿಚಾರಕ್ಕೆ ಒಂದು ಬಹಳ ಪ್ರಾಮುಖ್ಯವಾದ ವಚನಕ್ಕೆ ನಾವು ಬರ್ತೇವೆ. ಇಬ್ರಿಯ 9:14. ಇಬ್ರಿಯ 9:14. ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಎಲ್ಲರೂ ಬೇಗ ಒಂದು 3 ಸತಿ ಓದ್ಕೊಳ್ರಿ. ಬೇಗ ಫಾಸ್ಟ್ ಓದ್ಕೊಳ್ರಿ. ಮನಸ್ಸಲ್ಲಿ ಫಾಸ್ಟ್ ಓದ್ಕೊಳ್ರಿ ಅಂದೆ. ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ನಮ್ಮನ್ನು ಎಷ್ಟು ಹೆಚ್ಚಾಗಿ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮನ್ನು ಶುದ್ಧೀಕರಿಸುವುದಲ್ಲವೇ? ಇನ್ನೊಂದ್ಸತಿ. ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತ. ಇಡೀ ವಾಕ್ಯದಲ್ಲಿ ಕೇಂದ್ರ ಮಾತು ಕ್ರಿಸ್ತನ ರಕ್ತವು ಎಷ್ಟು ಹೆಚ್ಚಾಗಿ ನಮ್ಮ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ಶುದ್ಧೀಕರಿಸ್ತಾನೆ. ಹಲ್ಲೆಲೂಯಾ. ಏನಾದರೂ ಬರ್ತಿದೆಯಾ? ಚೊಚ್ಚಲ ಮಕ್ಕಳು ಆರಾಧನೆ ಅಂತ ಹೇಳಿದ್ವಿ. ಇಲ್ಲಿ ಆರಾಧನೆ ಭಾಗ ಏನಾದರೂ ಇದೆಯಾ? ಅಲ್ಲಿ ಕ್ರಿಸ್ತನೇ ಚೊಚ್ಚಲ ಎಂಬುದಾಗಿ ನೋಡಿದ್ವಿ. ಇಲ್ಲಿ ಕ್ರಿಸ್ತನ್ ಇದ್ದಾನ. ಹೇಬೇಲನು ಯಜ್ಞ ಅರ್ಪಿಸಿದಲ್ಲಿ ಯಜ್ಞವೇನಾದರೂ ಇದೆಯಾ? ಇಲ್ಲಿ ಯಜ್ಞ ಇಲ್ವಾ? ನಿಮ್ಗೆ ಇಂಗ್ಲೀಷಲ್ಲಿ ಹೇಳ್ಬೇಕಾ? ಆಫರ್ಡ್ ಹಿಮ್ಸೆಲ್ಫ್ ಅಂತ ಇದೆಯಲ್ಲ ಸಿಸ್ಟರ್. ಯಜ್ಞವಾದ್ನ, ಹೇಬೇಲ್ ಆಫರಿಂಗ್ ಕೊಟ್ನ, ಇಲ್ಲಿ ಯೇಸುವೆ ಆಫರಿಂಗ್ ಆದ್ನ. ಯಜ್ಞ ಅರ್ಪಿಸಿದಾಗ ರಕ್ತವಿರುತ್ತಾ? ಇಲ್ಲಿ ರಕ್ತ ಇದೆಯಾ? ಹಲ್ಲೆಲೂಯಾ. ಪ್ರಿಯರೇ, ಬೈಬಲ್ನ ಎಷ್ಟೋ ವಿಷಯಗಳನ್ನು ಈ ವಚನ ವಿವರಿಸ್ತದೆ. ಎಷ್ಟೋ ವಿಷಯಗಳನ್ನ. ನನಗೆ ಆಶ್ಚರ್ಯ ಹುಟ್ಟಿಸುವಂಥ ವಚನಗಳಲ್ಲಿ ಒಂದು ವಚನ ಇದು. ಇದರಲ್ಲಿ ಅನೇಕ ವಿಧವಾದ ಸಂಗತಿಗಳನ್ನ ದೇವರಿಟ್ಟಿದ್ದಾನೆ. ಇದರಲ್ಲಿ ಒಂದು ಪ್ರಾಮುಖ್ಯವಾದ ಕೆಲವು ಸಂಗತಿಗಳನ್ನ ಹೇಳ್ತಾನೆ. ಒಂದು, ತ್ರಯೇಕತ್ವವನ್ನು ತೋರಿಸುವಂಥ ಕೆಲವು ವಚನಗಳಿದೆ. ಏನಂದೆ? ನಮಗೆ ಯಾಕೆ ಬ್ರದರ್ ಅದೆಲ್ಲ ಅಂತೀರಾ? ಬಹಳ ಪ್ರಾಮುಖ್ಯ. ಯೇಸು ಕ್ರಿಸ್ತನ ಜೀವಿತದಲ್ಲಿ ತ್ರಯೇಕ ದೇವರ ಪಾತ್ರ ಹೇಳುವಂಥ ಕೆಲವಾರು ವಚನಗಳಿದೆ. ಯೇಸುವಿನ ಜನನದಲ್ಲಿ ಪರಾತ್ಪರನ ನೆರಳು, ಪವಿತ್ರಾತ್ಮನಿನ ಮೇಲೆ ಬರಲು ಒಂದು ಪವಿತ್ರ ಶಿಶು ಹುಟ್ಟುತ್ತದೆ ಅಂತ ಬರೆದಿದೆಯಲ್ಲ. ಜನನದಲ್ಲಿ ತ್ರಯೇಕತ್ವ. ಯೇಸುವಿನ ಸೇವೆ ಅಪೊಸ್ತಲರ ಕೃತ್ಯ 10:38 ದೇವರು, ತಂದೆ ದೇವರು, ನಜರೇತನ ಯೇಸು ಮಗನಾದ ದೇವರು, ಪವಿತ್ರಾತ್ಮದಿಂದಲೂ ಅಭಿಷೇಕದಿಂದಲೂ ತುಂಬಿಸಿದನು. ಆಗದೆ ತಂದೆ, ಮಗ, ಪವಿತ್ರಾತ್ಮ ಸೇವೆ ಆರಂಭದಲ್ಲಿ. ಶಿಲುಬೆ ಭಾಗ ಬರುವಾಗ ಈ ವಚನ. ಪುನರುತ್ಥಾನದ ವಿಷಯ ಬರುವಾಗ ರೋಮ 8:11 ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ ಆತನು, ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ ತನ್ನ ಆತ್ಮನ ಮೂಲಕ. ಹಾಗಾದರೆ ಯೇಸು ಎಬ್ಬಿಸಿದ ತಂದೆ, ಎಬ್ಬಿಸಿದಕ್ಕೆ ಕ್ರಿಸ್ತನೊಳಗೆ ಪ್ರವೇಶಿಸಿದ ಪವಿತ್ರಾತ್ಮ, ಪುನರುತ್ಥಾನದ ಆತ್ಮ, ತ್ರಯೇಕತ್ವ. ಹೀಗೆ ದೇವರ ತ್ರಯೇಕತ್ವವನ್ನು ತೋರಿಸುವಂಥ ಕೆಲವು ವಿಶೇಷ ವಚನಗಳಿದೆ. ಅಂಥ ವಿಶೇಷ ವಚನಗಳಲ್ಲಿ ಇದೊಂದು ವಚನ. ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಬೈಬಲ್ ಓದಿ, ಆಯಿತಾ? ಓಕೆ.
ಬಹಳ ನಮಗೆ ಥ್ರಿಲ್ ಕೊಡುವಂಥ ವಿಚಾರಗಳು. ಸರಿ, ಏನಂತ ವಾಪಸ್ ಬರೋಣ. ಇಬ್ರಿ 9:14 ಅಲ್ಲಿ ಹೇಳ್ತದೆ, ನಿತ್ಯಾತ್ಮನಿಂದ ತನ್ನನ್ನು ತಾನು ನಿರ್ದೋಷನಾಗಿ ದೇವರಿಗೆ ಸಮರ್ಪಿಸ್ಕೊಂಡು. ಎಲ್ಲರೂ ಹೇಳ್ರಿ, ನಿತ್ಯಾತ್ಮನಿಂದ ಅಂದರೆ ಓಕೆ, ಪವಿತ್ರ ಆತ್ಮ, ನಿತ್ಯಾತ್ಮನಿಂದ. ನೆಕ್ಸ್ಟ್, ತನ್ನನ್ನು ತಾನೇ ಯೇಸು ಕ್ರಿಸ್ತನ. ಹೇಳ್ರಿ, ತನ್ನನ್ನು ತಾನೇ ಹೇಗೆ ಸಮರ್ಪಿಸ್ಕೊಂಡ? ನಿರ್ದೋಷಿಯಾಗಿ. ಯಾರಿಗೆ ಸಮರ್ಪಿಸ್ಕೊಂಡ? ತಂದೆ ದೇವರಿಗೆ ಸಮರ್ಪಿಸ್ಕೊಂಡ. ಹಲ್ಲೆಲೂಯಾ. ಬೈಬಲ್ನಲ್ಲಿ ಬಹಳ ವಿಶೇಷವಾಗಿ ಪವಿತ್ರಾತ್ಮನನ್ನ ಈ ವಾಕ್ಯ ಭಾಗದಲ್ಲಿ ಬೇರೊಂದು ಹೆಸರಿನಲ್ಲಿ ಕರೆದಿದ್ದಾರೆ, ನಿತ್ಯಾತ್ಮ. ಎಲ್ಲರೂ ನಿತ್ಯಾತ್ಮ, ನಿತ್ಯಾತ್ಮ. ಪಕ್ಕದವ್ರು ಕೇಳ್ರಿ, ಯಾಕೆ ಇಲ್ಲಿ ನಿತ್ಯಾತ್ಮ ಅಂತ ಬರ್ದೀನಿ ಅಂತ ಪಕ್ಕದವ್ರನ್ನ ಕೇಳ್ರಿ ಬೇಗ. ಕೇಳಿದ್ರ? ಉತ್ತರ ಕೊಟ್ರ? ಕೊಡ್ಲಿಲ್ವಾ? ಹಲ್ಲೆಲೂಯಾ. ಯಾಕೆ ಇಲ್ಲಿ ಪವಿತ್ರಾತ್ಮನು ನಿತ್ಯಾತ್ಮ? ಕಾರಣ ಈ ಯಜ್ಞ ಸರ್ವಕಾಲಕ್ಕೂ ನಿಲ್ಲಬೇಕಾದ ಯಜ್ಞ. ಏನಂದೆ? ಯೇಸುವಿನ ಯಜ್ಞ ಪದೇ ಪದೇ ಅರ್ಪಿಸಲ್ಪಡುವಂಥ ಯಜ್ಞ ಅಲ್ಲ, ಸರ್ವಕಾಲಕ್ಕೂ, ತಲೆಮಾರಿಗೂ, ಯುಗಾಂತರಗಳಿಗೂ ಬೇಕಾದ ಯಜ್ಞ. ಹಾಗಾದರೆ ಒಂದೇ ಪರಿಪೂರ್ಣವಾದ ಯಜ್ಞವನ್ನ ಸಮರ್ಪಿಸುವಾಗ ಅದು ನಿತ್ಯ ಯಜ್ಞವಾಗಬೇಕಾಗಿರೋದ್ರಿಂದ ಇಲ್ಲಿ ಪವಿತ್ರಾತ್ಮನು ನಿತ್ಯಾತ್ಮ. ಪವಿತ್ರಾತ್ಮ ನಿತ್ಯಾತ್ಮನೇ, ಸದಾಕಾಲ ಇರುವ ಆತ್ಮನೇ. ಆದರೆ ಶಿಲುಬೆ ಪ್ರಸ್ತಾಪ ಬರುವಾಗ ಯೇಸುವಿನ ಯಜ್ಞ ಅದು ನಿತ್ಯ ಯಜ್ಞವಾಗಬೇಕು. ನಮಗೆ ಸಿಕ್ಕುವ ವಿಮೋಚನೆ ನಿತ್ಯ ವಿಮೋಚನೆ ಆಗಬೇಕು. ನೀವು 12ನೇ ವಚನದಲ್ಲಿ ನಿತ್ಯ ವಿಮೋಚನೆ ಅಂತ ಓದಲ್ಲ, ಇಲ್ಲೇ 12ನೇ ವಚನದಲ್ಲಿ ವಿಮೋಚನೆ ಅಂತ ಓದಲ್ಲ, ನಿತ್ಯ ವಿಮೋಚನೆ ಅಂತಲೇ ಓದ್ತೀರಿ. ಇದೆಯಲ್ಲಿ ಸ್ವಂತ ರಕ್ತವನ್ನು ಚೆಲ್ಲಿ ನಮಗೆ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿದ ಅಂತ ಓದ್ತೀರಿ. ಹಾಗಾದರೆ ಈ ನಿತ್ಯ ವಿಮೋಚನೆ ಆಗುವುದಕ್ಕಾಗಿ ಯೇಸುವಿನ ಯಜ್ಞ ನಿತ್ಯ ಯಜ್ಞ ಆಗಬೇಕು. ಹಾಗಾಗಿ ಇಲ್ಲಿ ಪವಿತ್ರಾತ್ಮನ ಕಾರ್ಯ ನಿತ್ಯಾತ್ಮ. ಮುಂದಿನ ವಿಷಯಕ್ಕೆ ಬರೋಣ. ಇಡೀ ವಾಕ್ಯದಲ್ಲಿ ಪ್ರಾಮುಖ್ಯವಾದ ಕೇಂದ್ರ ವಿಷಯ ಯಾವುದೆಂಬುದಾಗಿ ಕೇಳಿದ್ರೆ, ಸೆಂಟ್ರಲ್ ಫೋಕಲ್ ಪಾಯಿಂಟ್ ಯಾವುದೆಂಬುದಾಗಿ ಕೇಳಿದ್ರೆ, ಕ್ರಿಸ್ತನ ರಕ್ತ. ಎಲ್ಲ ಹೇಳ್ರಿ, ಕ್ರಿಸ್ತನ ರಕ್ತ. ಜೋರಾಗಿ ಹೇಳ್ರಿ, ಕ್ರಿಸ್ತನ ರಕ್ತ. ಕ್ರಿಸ್ತನ ರಕ್ತ ಏನು ಮಾಡ್ತದೆ ಅಂತ ಕೇಳಿದರೆ, ನಮ್ಮ ವಿಷಯದಲ್ಲಿ ದೊಡ್ಡ ವಿಷಯ, ದೊಡ್ಡ ಕಾರ್ಯಗಳನ್ನ ಮಾಡ್ತದೆ. ನಿಮ್ಮ ದೇಹದಲ್ಲಿ ಗಡ್ಡೆ ಇದ್ರೆ ಇರಬೇಕಾದು ತೆಗಿಬೇಕಾ? ತೆಗಿಬೇಕಾ? ಮೊಬೈಲ್ ಫೋನಲ್ಲಿ ಏನೋ ಒಂದು ಸ್ಟೋರೇಜ್ ಇದೆ, ವರ್ಷಾನ್ಗಟ್ಲೆ ಇಟ್ಕೊಂಡಿದ್ದೇನೆ, ಆದರೆ ದೇವ್ರಿಗೆ ಅದು ಇಷ್ಟ ಇಲ್ಲ, ತೆಗಿಬೇಕಾ ತೆಗಿಬಾರ್ದು? ಹಳೇ ಮೆಮೊರಿ ಬ್ರದರ್. ಈಗ ಕಮ್ಯುನಿಕೇಶನ್ ಇಲ್ಲ, ಆದರೆ ಫೋನ್ ನಂಬರ್ ಮಾತ್ರ ಇಟ್ಕೊಂಡಿದ್ದೀನಿ ಬ್ರದರ್, ಸ್ವಲ್ಪ ಜ್ಞಾಪಕಕ್ಕೆ. ತೆಗಿಬೇಕಾ ತೆಗಿಬಾರ್ದ? ಹಾಗಾದ್ರೆ ನನಗೂ ದೇವರಿಗೆ ಅಡ್ಡಲಾಗಿ ಏನಾದರೂ ಇದ್ರೆ ಅದು ಹೋಗ್ಲೇಬೇಕಲ್ಲ? ಆಮೇನ್, ಆಮೇನ್. ಕೆಲವರು ಆಮೇಲೆ ಹೇಳಿಲ್ಲ, ಅದಕ್ಕೆ ನನಗೂ ದೇವರಿಗೆ ಅಡ್ಡಲಾಗಿ ಏನಾದರೂ ಇದ್ರೆ ಅದು ಹೋಗ್ಬೇಕು ತಾನೆ? ಎಷ್ಟು ಜನ ದೃಢವಾಗಿ ಹೇಳ್ತೀರಿ? ಹೌದು. ಹಾಗಾದರೆ ಅದು ಹೋಗುವಂತೆ ಮಾಡುವಂಥದ್ದೇ ಕ್ರಿಸ್ತನ ರಕ್ತ. ಹಲ್ಲೆಲೂಯಾ. ಎಂಥದನ್ನು ತೆಗಿತದೆ ಅಂತ ಹೇಳ್ತದೆ ಇಲ್ಲಿ. ಎಂಥದನ್ನು ತೆಗಿತದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಹೆಸರು ಕೊಡ್ತದೆ, ನಿರ್ಜೀವ ಕರ್ಮ. ಎಲ್ಲ ಹೇಳ್ರಿ, ನಿರ್ಜೀವ ಕರ್ಮ. ಹೇಳ್ರಿ, ನಿರ್ಜೀವ ಕರ್ಮ. ನಿರ್ಜೀವ ಕರ್ಮ ಅಂದ್ರೆ ಏನು? ಜೀವ ಇಲ್ಲದು. ನಮ್ಮೊಳಗೆ ಜೀವ ಇಲ್ಲದ ಏನಾದರೂ ಇದೆಯಾ? ಅದ್ರ ವಾಕ್ಯ ಹೇಳ್ತಾ ಇದೆ, ಇದೆಯಂತೆ. ಆ ಜೀವವಿಲ್ಲದ ವಿಷಯವೇ ಜೀವವುಳ್ಳ ದೇವರ ಬಳಿಗೆ ಬರಲಿಕ್ಕೆ ತಡೆಯಾಗಿದೆ. ಹಲೋ, ಕೇಳಿಸ್ಕೊಂಡ್ರ? ನನ್ನೊಳಗೆ ಜೀವವಿಲ್ಲದ ಎಷ್ಟೋ ಅಂಶಗಳಿದೆ, ಅದು ಜೀವವುಳ್ಳ ದೇವರ ಬಳಿಗೆ ಬರಲಿಕ್ಕೆ ದೊಡ್ಡ ತಡೆಯಾಗಿದೆ. ಒಂದು ನಿಮಿಷ, ಜೀವವಿಲ್ಲದ್ದು ನಿಮಗೆ ಹೇಗನ್ನಿಸ್ತದೆ? ಚೆನ್ನಾಗಿ ಅನ್ನಿಸ್ತದ ಅಥವಾ ಅಸಹ್ಯ ಅನ್ನಿಸ್ತದ? ಸರಿ, ನಿಮ್ಗೆ ಹಿಂಗೆ ಹೇಳ್ತೀನಿ. ನಿಮ್ಮ ಡೈನಿಂಗ್ ಟೇಬಲ್ನಲ್ಲಿ ಊಟಕ್ಕೆ ಕೂತಿದ್ದೀರಿ, ದಿನ ನಿಮ್ಮ ಮನೆಯ ಕಾರ್ನರಲ್ಲಿ ಪುಟ್ಟು ಇಲಿಮರಿ ಪುಟ್ಟು 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 ಹೋಗ್ತಾ ಇತ್ತು, ಪುಟ್ಟು ಪುಟ್ಟು ಬರ್ತಾ ಇತ್ತು. ಏನೋ ಹೋಗ್ಲಿ ಅಂತ ನೀವು ಸುಮ್ಮನೆ ಸುಧಾರಿಸ್ಕೊಂಡ್ರಿ. ಆದರೆ ಒಂದಿನ ನೀವು ಡೈನಿಂಗ್ ಟೇಬಲಲ್ಲಿ ಊಟಕ್ಕೆ ಕೂತಿದ್ದೀರಿ, ನಿಮ್ಮ ತಟ್ಟೆಗೆ ಇಟ್ಕೊಂಡಿಗೆ ಕೂತ್ರಿ, ಕಣ್ಣಿಗೆ ನೋಡಿದ್ರೆ ನಿಮ್ಮ ಆ ಡೈನಿಂಗ್ ಟೇಬಲ್ ಮೇಲೆ ಆ ಪುಟ್ಟ ಇಲಿಮರಿ ಸತ್ತು ಬಿದ್ದಿದೆ. ಹೋಗ್ಲಿ ಅಂತೇಳಿ ಪ್ರೀತಿಯಿಂದ ಅಲ್ಲಿ ಇಟ್ಕೊಂಡು ತಿಂತೀರಾ? ಎಷ್ಟು ಜನ ಅದನ್ನಲ್ಲಿ ಇಟ್ಕೊಂಡೇ ಹಾಗೆ ಊಟ ಮಾಡ್ತೀರಿ? ಎಷ್ಟು ಜನಕ್ಕೆ ಅಲ್ಲಿದ್ದರೆ ಖುಷಿ ಆಗ್ತದೆ, ಅದಿದ್ದರೆ ಅಸಹ್ಯ ಆಗ್ತದೆ. ಅಸಹ್ಯ ಆಗುತ್ತೆ ಅನ್ನೋರು ಮಾತ್ರ ಕೈ ಎತ್ತಬಹುದು. ಕೈ ಎತ್ತದಿರೋರೇನು? ಸರಿ ಸರಿ ಸರಿ, ಒಳ್ಳೆ ಪ್ರಶ್ನೆ ಕೇಳ್ತೇನೆ. ನಮ್ಮ ಶರೀರದಲ್ಲಿ ಮರಣ ಇದೆಯಾ? ಇದೆಯಾ ಇಲ್ವಾ? ಕೆಲವು ಡೌಟಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಮರಣ ಹೊತ್ತ ಶರೀರದಲ್ಲಿರೋರು.
ಮರಣ ಹೊತ್ತ ಶರೀರದಲ್ಲಿರುವ ನಮಗೆ ಮತ್ತೊಂದು ಮರಣ ಅಸಹ್ಯ ಆಗೋದಾದ್ರೆ, ಮರಣವೇ ಇಲ್ಲದ ದೇವರಿಗೆ ನಮ್ಮಲ್ಲಿರುವ ಮರಣ ಇನ್ನೆಷ್ಟು ಅಸಹ್ಯ. ಹಾಗಾದ್ರೆ ನಾನು ನಿರ್ಜೀವ ಕರ್ಮ ಇಟ್ಕೊಂಡು ದೇವರನ್ನ ಆರಾಧಿಸಲಿಕ್ಕೆ ಬರುವಾಗಲ್ಲ ನಾನು ಯಾವಾಗಲೂ ಇದಕ್ಕೆ ಇಂಥ ಉದಾಹರಣೆ ಕೊಟ್ಟೆ. ಒಂದು ಪಾಕೆಟ್ ಒಳಗೆ ಇಲಿಮರಿ, ಇನ್ನೊಂದು ಪಾಕೆಟ್ ಒಳಗೆ ಸತ್ತಿದೆ, ಇನ್ನೊಂದು ಪಾಕೆಟ್ ಒಳಗೆ ಸತ್ತ ಕಪ್ಪೆ, ಇನ್ನೊಂದು ಹೆಗಲ ಮೇಲೆ ಸತ್ತ ಬೆಕ್ಕು, ಈ ಕೈಲಿ ಸತ್ತ ಕೋಳಿ, ತಲೆ ಮೇಲೆ ಇನ್ನೊಂದು ಯಾವುದೋ ಸತ್ತ ಕಾಗೆ, ಇದನ್ನೆಲ್ಲ ಇಟ್ಕೊಂಡು ನಾನು ದೇವಾಲಯಕ್ಕೆ ಬಂದೆ. ಮ್ಯೂಸಿಕ್ ಸ್ಟಾರ್ಟ್ ಆಯ್ತು, ಆರಾಧನೆ ಸ್ಟಾರ್ಟ್ ಆಯ್ತು, ಜೋರ ಕೈ ಬೀಸ್ತಿದ್ದೇನೆ. ಕೈ ಬೀಸಿದ್ರೆ ಸತ್ತ ಕೋಳಿನ ಬೀಸ್ತಿದ್ದೇನೆ, ಬಾಯಿ ತೆಗೆದ್ರೆ ಒಳಗಿಂದ ಸತ್ತ ಎಷ್ಟೋ ಕ್ರಿಮಿಗಳು ಹೊರಗೆ ಬಂದು ಬೀಳ್ತಾ ಇದೆ. ಅದು ನಾನು ಜೋರಾಗಿ ಜೋಶಲ್ಲಿ ಆರಾಧಿಸ್ತಿದ್ದೇನೆ. ಅಕ್ಕಪಕ್ಕ ಇರೋರಿಗೂ ಮರಣ ಹೊತ್ತವರಿಗೆ ಅದೆಲ್ಲ ಅಸಹ್ಯ ಅನ್ನಿಸ್ತಿದೆ. ಹಾಗಾದ್ರೆ ದೇವರಿಗೆ ಎಷ್ಟು ಅಸಹ್ಯ? ನನ್ನೊಳಗೆ ಇಷ್ಟು ಸತ್ತ ಸಂಗತಿ ಇದೆ ಎಂಬುದು ನನಗೆ ಗೊತ್ತಿಲ್ಲ. ಆದರೆ ದೇವರು ಅದನ್ನ ಗಮನಿಸಿ ನಮ್ಮ ಮೇಲೆ ಕನಿಕರ ಪಟ್ಟು ಇದರಿಂದ ನಮಗೆ ವಿಮೋಚನೆ ಆಗಬೇಕೆಂಬುದಕ್ಕಾಗಿ ತನ್ನ ಮಗನನ್ನು ಕೊಟ್ಟ, ಕ್ರಿಸ್ತನ ರಕ್ತವನ್ನು ಕೊಟ್ಟ. ಆ ರಕ್ತ ನನ್ನ ಮೇಲೆ ಬಂದ ಕೂಡಲೇ ಮಾಡಿದಂಥ ಮೊಟ್ಟ ಮೊದಲ ಕೆಲಸ, ನನ್ನೊಳಗೆ ದೇವರ ಅಸಹ್ಯ ಪಡುವಂಥ ಯಾವ ಯಾವ ನಿರ್ಜೀವ ಸಂಗತಿಗಳಿತ್ತು ಅದೆಲ್ಲವನ್ನ ಅದು ಅವುಗಳಿಂದ ನನ್ನನ್ನು ಬೇರ್ಪಡಿಸಿತು. ಕ್ರಿಸ್ತನ ರಕ್ತ ಮಾಡಿದ್ದು ಸರಿಯಾ ತಪ್ಪ? ಸರಿಯಾ ತಪ್ಪ? ಹಾಗಾದರೆ ಇದೆಷ್ಟು ಆಗಬೇಕೋ ಅಷ್ಟು ಆಗಲೇಬೇಕು. ನನ್ನೊಳಗೆ ನಾನು ಏನಾದರೂ ಗುರುತಿಸಿಕೊಂಡ್ರೆ ನಿರ್ಜೀವ ಕರ್ಮಗಳನ್ನು ಕ್ರಿಸ್ತನ ರಕ್ತದ ಸಹಾಯ ನಾನು ಪಡೆದುಕೊಳ್ಳಲೇಬೇಕು. ದೇವರೇ, ಕ್ರಿಸ್ತನ ರಕ್ತದಿಂದ ಈ ನಿರ್ಜೀವ ಕರ್ಮ ನನ್ನನ್ನು ಬಿಟ್ಟು ಹೋಗುವಂತೆ ಈ ವಾಕ್ಯವನ್ನು ಆತುಕೊಂಡು ಬರ್ತೇನೆ, ನನಗೆ ಸಹಾಯ ಮಾಡು. ಹಲ್ಲೆಲೂಯಾ. ಈ ಕ್ರಿಸ್ತನ ರಕ್ತ ಏನು ಮಾಡ್ತದಂತೆ? ನನ್ನನ್ನು ನಿರ್ಜೀವ ಕರ್ಮದಿಂದ ಬಿಡಿಸುವಂತೆ ನನ್ನ ಮನಸ್ಸನ್ನು, ಒಂದು ಭಾಷಾಂತರದಲ್ಲಿ ಮನಸ್ಸು, ಇನ್ನೊಂದು ಭಾಷಾಂತರದಲ್ಲಿ ಆಂತರ್ಯ, ಇನ್ನೊಂದು ಭಾಷಾಂತರದಲ್ಲಿ ಮನಸ್ಸಾಕ್ಷಿ, ಒಟ್ಟಾರೆ ನನ್ನ ಒಳಗೆ ಪೂರ್ತಿ ನನ್ನ ಆತ್ಮ, ಪ್ರಾಣ, ಶರೀರ, ಹೃದಯ ಎಲ್ಲವುಗಳಲ್ಲಿ, ಬುದ್ಧಿ ಎಲ್ಲವುಗಳಲ್ಲಿ ಕಲ್ಮಶವನ್ನು, ನಿರ್ಜೀವ ಕರ್ಮವನ್ನು ಅದು ಕಿತ್ತು ಕಿತ್ತು ಹೊರಗೆ ಆಗ್ತದೆ. ಹಲ್ಲೆಲೂಯಾ. ಅದು ಹೊರಗೆ ಹೋಗ್ತಿದ್ದ ಹಾಗೆಯೇ ನನಗೆ ಕೂಡಲೇ ಒಂದು ಅರ್ಹತೆ ಸಿಕ್ತು. ಆ ಜೀವವುಳ್ಳ ರಕ್ತದಿಂದ ಅರ್ಹತೆ ಸಿಕ್ತು. ಮರಣಕಾರವಾದದೆಲ್ಲ ಹೋದ ಮೇಲೆ ಈಗ ನಾನೀಗ ಜೀವವುಳ್ಳ ದೇವರ ಎದುರು ನಿಲ್ಲುವಂಥ ಅರ್ಹತೆ, ಬಾಧ್ಯತೆ, ಯೋಗ್ಯತೆನ ಪಡ್ಕೊಂಡೆ. ಯಾರಿಗಾದರೂ ಸಂತೋಷ ಆಗಿದ್ರೆ ಒಂದು ಜೋರು ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಕ್ರಿಸ್ತನ ರಕ್ತದ ನಿಮಿತ್ತವೇ ನಾನೀಗ ಜೀವವುಳ್ಳ ದೇವರ ಆರಾಧಕನಾಗಿ ಮಾರ್ಪಟ್ಟೆ. ದೇವರು ಚೊಚ್ಚಲ ಮಕ್ಕಳ ಆರಾಧನೆಯನ್ನು ಬಯಸ್ತಿದ್ದಾನಲ್ಲ, ಕ್ರಿಸ್ತನು ಚೊಚ್ಚಲ ರಕ್ತ ಸುರಿಸಿದ್ರಿಂದಲೇ ನಾನು ಚೊಚ್ಚಲ ಮಕ್ಕಳ ಸಭೆಗೂ, ಪರಲೋಕದಲ್ಲಿ ಹೆಸರು ಬರೆಸಿಕೊಂಡವರ ಭಕ್ತರ ಸಭೆಗೂ ಮತ್ತು ಆತನನ್ನು ಆರಾಧಿಸುವ ಚೊಚ್ಚಲ ಮಕ್ಕಳ ಗುಂಪಿನಲ್ಲಿ ನಿಂತು ಜೀವವುಳ್ಳ ದೇವರನ್ನ ಜೀವದಲ್ಲಿ ಆರಾಧಿಸ್ತೇನೆ. ಹೇಬೇಲನಿಗೆ ದೇವರು ಇದನ್ನು ಅದ್ಭುತವಾಗಿ ಪ್ರಕಟಿಸಿದ್ದಾನೆ. ಇವನಿಗಾದ ಪ್ರಕಟಣೆಯನ್ನು ದೇವರು ನಮಗಾಗಿ ನೆರವೇರಿಸಿದ್ದಾನೆ. ಈಗ ನಾವು ಚೊಚ್ಚಲು ಮಕ್ಕಳ ಬಾಧ್ಯತೆ ಪಡ್ಕೊಂಡವರು 3:15 ಆದಿಕಾಂಡ 3:15 ಮಕ್ಕಳ ಬಾಧ್ಯತೆ ಪಡ್ಕೊಂಡ್ವಿ. ಈಗ ದೇವರನ್ನೇ ಸೇವಿಸುವ, ಆರಾಧಿಸುವ ಚೊಚ್ಚಲ ಮಕ್ಕಳ ಬಾಧ್ಯತೆಯನ್ನು ನಾವು 4:4 ಕಂಡುಕೊಳ್ತೇವೆ. ಈ ಎಲ್ಲ ವಚನಗಳು ನಮಗೆ ನೆರವಾಗ್ತದೆ. ಹಲ್ಲೆಲೂಯಾ. ಪ್ರಿಯರೇ, ಆದಿಕಾಂಡದಲ್ಲಿ ಈ ಶಿಲುಬೆಯನ್ನು ನೋಡಲಿಕ್ಕೆ ನಾನು ನೆನೆಸ್ತೇನೆ. ಅನೇಕ ಸಂದರ್ಭ ಇದೆ, ಅದರಲ್ಲೂ ಈ ರೀತಿಯಾಗಿ ಕಲೀಲಿಕ್ಕೆ ಇನ್ನೂ 2 ಸಂದರ್ಭ ಇದೆ. ಆದರೆ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಪಾಸ್ಟ್ರಿಗೆ 11:15 ಅಂತ ಹೇಳಿದೆ, ಹಾಗಾಗಿ ನಾನು ನಿಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಇದನ್ನು ಸಂತೋಷದಿಂದ ದೇವರನ್ನು ಸ್ತುತಿಸೋಣ. ಮಕ್ಕಳ ಬಾಧ್ಯತೆ ಕಳಕೊಂಡವರಿಗೆ ತಿರುಗಿ ಪುತ್ರ ಸ್ವೀಕಾರವನ್ನು ಮತ್ತು ಪುತ್ರ ಸ್ವೀಕಾರದ ಆತ್ಮ ಕೊಟ್ಟ ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ಆರಾಧಿಸೋಣ. ಕೇಳಿಸ್ಕೊಂಡವರೆಲ್ಲ, ಕೇಳಿಸ್ಕೊಳ್ದಿರೋರಿಗೆ ಮತ್ತೆ ಹೇಳ್ತೇನೆ, ಕೆಲವರು ಕೇಳಿಸ್ಕೊಳ್ಳಿಲ್ಲ ಅಂತ ಗೊತ್ತಾಯ್ತು ನನಗೆ, ಅಲ್ಲ ಹೇಳ್ಬೇಕಾ? ಇದನ್ನು ನಾವು ದೇವರನ್ನ ಆರಾಧಿಸೋಣ. ನಾವು ಮಕ್ಕಳ ಬಾಧ್ಯತೆಯನ್ನು ಕಳಕೊಂಡ ನಮಗೆ ದೇವರು ತಿರುಗಿ ಪುತ್ರ ಸ್ವೀಕಾರವನ್ನು ಅನುಗ್ರಹಿಸಿ ಪುತ್ರ ಸ್ವೀಕಾರದ ಆತ್ಮವನ್ನು ಆತ ನಮಗೆ ಅನುಗ್ರಹಿಸಿದ್ದಾನೆ. ಇದರ ನಿಮಿತ್ತ ನಾವು ದೇವರನ್ನ ಈಗ ದೇವರೇ ಎಂಬುದಾಗಿ ಗೊತ್ತಿದ್ರು ಆತನನ್ನು ಇನ್ನೂ ಹತ್ತಿರದಲ್ಲಿ, ದೂರದ ದೇವರನ್ನ ಸಮೀಪದ ತಂದೆಯಾಗಿ ಅಪ್ಪ ಎಂಬುದಾಗಿ ಕರೀತೇವೆ. ಹಲ್ಲೆಲೂಯಾ. ಇದಕ್ಕಾಗಿ ಆತನನ್ನು ಆರಾಧಿಸೋಣ. ಅಷ್ಟು ಮಾತ್ರವಲ್ಲ, ಚೊಚ್ಚಲ ಮಕ್ಕಳ ಗುಂಪಿನಲ್ಲಿ ಬಂದು ಈಗ ನಾವು ದೇವರನ್ನು ಆರಾಧಿಸುವವರು. ನಾವೆಲ್ಲರೂ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕುಳಿತೋ ನಿಂತೋ ನಿಮ್ಮ ಇಷ್ಟ, ದೇವರಿಗೆ ಸ್ತೋತ್ರ ಹೇಳೋಣ. ಯೇಸು ಕ್ರಿಸ್ತನು ಈ ಕೃಪೆ ಒದಗಿಸಿದಕ್ಕಾಗಿ ಆತನಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ, ಆತನನ್ನು ಆರಾಧಿಸೋಣ. ಕ್ರಿಸ್ತನ ರಕ್ತದ ಮೊರೆ ಹೋಗೋಣ. ಪರಲೋಕ ತಂದೆಯೇ, ಕ್ರಿಸ್ತನ ರಕ್ತ ಈಗ ನನ್ನನ್ನು ಸಕಲ ನಿರ್ಜೀವ ಕರ್ಮಗಳಿಂದ ಬಿಡಿಸಲಿ. ಕ್ರಿಸ್ತನ ರಕ್ತ ನನ್ನನ್ನು ವಿಮೋಚಿಸಲಿ. ಕ್ರಿಸ್ತನ ರಕ್ತ ನನ್ನನ್ನು ದೇವರಿಗೆ ಸಮೀಪಸ್ಥರನ್ನಾಗಿ ಮಾಡಲಿ.
ಕ್ರಿಸ್ತನ ರಕ್ತ ನನ್ನನ್ನು ದೇವರೊಂದಿಗೆ ಸಮಾಧಾನ ಪಡಿಸಲಿ. ಎಂದೆಂದಿಗೂ ಇದೆ, ಎಂದೆಂದಿಗೂ ಸಿಂಹಾಸನಾಸೀನ, ಸಿಂಹಾಸೀನ, ಮೊಣಕಾಲನ್ನೂರಿ, ಮೊಣಕಾಲೂರಿ ಆರಾಧಿಸುವೆನ. ಮೊಣಕಾಲನ್ನೂರಿ, ಮೊಣಕಾಲೂರಿ ಆರಾಧಿಸುವೆನ. ಪರಲೋಕ ತಂದೆ, ಮಕ್ಕಳ ಬಾಧ್ಯತೆ ಕಳಕೊಂಡ ನಮಗೆ ಪುತ್ರ ಸ್ವೀಕಾರವನ್ನು ಅನುಗ್ರಹಿಸಿದಾತನೇ, ಈಗ ಪರಲೋಕ ತಂದೆಯೇ, ನಿನ್ನನ್ನು ನಾವು ಅಪ್ಪ ತಂದೆ ಎಂಬುದಾಗಿ ಕರೆಯುವುದಕ್ಕಾಗಿ ಪುತ್ರ ಸ್ವೀಕಾರದ ಆತ್ಮನನ್ನು ಕೊಟ್ಟ ದೇವರೇ ನಿನಗೆ ಸ್ತೋತ್ರ. ಮಗನ ಭಾವ, ಮಗನ ಆತ್ಮವನ್ನು ಕೊಟ್ಟ ದೇವರೇ ನಿನಗೆ ಸ್ತೋತ್ರ. ಪರಲೋಕದಲ್ಲಿ ಹೆಸರು ಬರೆಸಿಕೊಂಡ ಚೊಚ್ಚಲ ಮಕ್ಕಳ ಸಭೆಯಲ್ಲಿ ಸೇರುವಂತೆ ನಿನ್ನ ಚೊಚ್ಚಲ ಮಗನಾದ ಯೇಸು ಕ್ರಿಸ್ತನನ್ನೇ ನಮಗೆ ಅನುಗ್ರಹಿಸಿ ಆತನನ್ನ ಶಿಲುಬೆಯಲ್ಲಿ ಅರ್ಪಿಸುವುದರಲ್ಲಿ ಕ್ರಿಸ್ತನ ಆ ರಕ್ತ, ಚೊಚ್ಚಲ ರಕ್ತ ನಮ್ಮನ್ನು ಚೊಚ್ಚಲನಾಗಿ ರೂಪಿಸ್ತಲ್ಲಪ್ಪ. ನಮ್ಮ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ಚೊಚ್ಚಲ ಮಕ್ಕಳ ಆರಾಧನೆಯನ್ನು ಬಯಸುವ ದೇವರೇ, ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಅಂತರವನ್ನು ಶುದ್ಧೀಕರಿಸ್ತಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕೃಪೆಯ ಪರಲೋಕ ತಂದೆಯೇ, ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ಈ ಸಭೆಯನ್ನು ಆಶೀರ್ವದಿಸಿರಿ. ಈ ಪ್ರಕಟಣೆಗಳಲ್ಲಿ ಇನ್ನೂ ಅಧಿಕವಾಗಿ ಬೆಳೆಯಲಿ. ಇನ್ನು ಹೆಚ್ಚಾದ ಶಿಲುಬೆಯ ಪ್ರಕಟಣೆ, ಯೇಸು ಕ್ರಿಸ್ತನ ಕುರಿತಾದ ಪ್ರಕಟಣೆಗಳನ್ನ ಪಡೆಕೊಳ್ಳಲಿ. ಈ ಲೋಕದಲ್ಲಿ ಪ್ರಬಲವಾದ ಕ್ರಿಸ್ತನ ಸಾಕ್ಷಿಗಳಾಗಲಿ. ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ಕರ್ತನೇ ನಿನಗೆ ಸ್ತೋತ್ರ, ಕರ್ತನೇ ನಿನಗೆ ಸ್ತೋತ್ರ, ಕರ್ತನೇ ನಿನಗೆ ಸ್ತೋತ್ರ. ನಿನ್ನನ್ನು ಮಹಿಮೆ ಪಡಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಮ್ಮ ಕೂಡ ಮಾತಾಡಿರೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಮಗನಾದ ಯೇಸುವಿನ ಮೂಲಕ ಕರ್ತನೆ ಆ ಒಂದು ಚೊಚ್ಚಲ ಮಕ್ಕಳತನವನ್ನ ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸಿಕೊಟ್ಟು ಕರ್ತನೆ ಜೀವವುಳ್ಳ ದೇವರನ್ನ ಕರ್ತನೆ ಆರಾಧಿಸುವರಾಗುವಂತೆ ಮಾಡಿದ ಪ್ರೀತಿಗಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್. ದಯವಿಟ್ಟು ಕುಳಿತುಕೊಳ್ಳೋಣ.